ಓಂ ದ್ರಾಂ ದ್ರೀಂ ದ್ರೌಂ ಸಹ ಶುಕ್ರಾಯ ನಮಃ. ಓಂ ನಮೋ ಭಗವತೆ ವಾಸುದೇವಾಯ. ಓಂ ನಮೋ ನಾರಾಯಣಾಯ. ನಮಸ್ಕಾರ ವೀಕ್ಷಕರೇ, ವೆಲ್ಕಮ್ ಟು ನಕ್ಷತ್ರ ನಾಡಿ. ಜನವರಿ 16ನೇ ತಾರೀಕು ನಮ್ಮ ತರಗತಿಗಳು ಪ್ರಾರಂಭ ಆಗುತ್ತೆ. ಬೆಳಿಗ್ಗೆ ಒಂದು ಕ್ಲಾಸ್ ಇರ್ತಕ್ಕಂಥದ್ದು. ಬೆಳಿಗ್ಗೆ 10 ರಿಂದ 12, ಸಂಜೆ 7 ರಿಂದ 9. ಮನೆ ಮಂದಿಯೆಲ್ಲ ಕೂತ್ಕೊಂಡು ಜ್ಯೋತಿಷ್ಯ ಕಲಿತಕ್ಕಂಥ ಒಂದು ಅವಕಾಶ ಈ ಸತಿ ಮಾಡಿಕೊಡ್ತಾ ಇದ್ದೀವಿ. ಒಂದೇ ಫೀಸ್ನಡಿ ನೀವೆಲ್ಲ ಕಲಿಬೋದು. ಹಾಗೆ ಆ್ಯಪ್ ಕೂಡ ನಿಮಗೆ ಕೊಡ್ತಾ ಇದ್ದೀನಿ. ಆ್ಯಪ್ ಲಾಂಚ್ ಆಗುತ್ತೆ. ಒಂದು ಸ್ವಲ್ಪ ಹೆಚ್ಚು ಕಮ್ಮಿ ಆಗ್ಬೋದು, ಕ್ಲಾಸಸ್ಸಲ್ಲಿ ಇರೋ ಟೈಮಲ್ಲಿ ಬರದೇ ಇರ್ಬೋದು. ಬಟ್ ಕ್ಲಾಸ್ ಕೊನೆ ಟೈಮಲ್ಲಿ ಆಗೋಷ್ಟಕ್ಕಂತೂ ನಮ್ಮ ಆ್ಯಪ್ ನಿಮ್ಮ ಕೈಯಲ್ಲಿ ಖಂಡಿತ ಇರುತ್ತೆ. ಆ ಥರ ಪ್ಲ್ಯಾನ್ ಮಾಡ್ತಾಯಿದ್ದೀವಿ. ಯಾಕಂದ್ರೆ ಪ್ಲೇಸ್ಟೋರಲ್ಲಿ ಪ್ರಾಬಬಲಿ ಇನ್ನೊಂದು ಇಲ್ಲಿಂದ ಒಂದು 7 to 10 ಡೇಸ್ ಒಳಗಡೆ ಪ್ಲೇಸ್ಟೋರಲ್ಲಿ ಅಪ್ಲೋಡ್ ಆಗುತ್ತೆ. ಸೊ ಆಲ್ಮೋಸ್ಟ್ ಫ್ಯಾಗ್ ಎಂಡ್ ಅಂತ ಹೇಳ್ತಾರಲ್ಲ, ಇಟ್ ಹ್ಯಾಸ್ ಕಮ್ ಟು ದಟ್ ಗುಡ್ ಎಂಡ್ ಅಂತ ಕರೆಯೋಣ. ಇಟ್ಸ್ ಕಮಿಂಗ್ ಟು ದಿ ಗುಡ್ ಎಂಡಲ್ಲಿ ಫಾರ್ ದಿ ಲಾಂಚ್. ಸೊ ಈಗ ಬರ್ತಕ್ಕಂಥ ಎಲ್ಲ ಸ್ಟೂಡೆಂಟ್ಸ್ಗೂ ನನ್ನ ಆ್ಯಪ್ ಸಿಗುತ್ತೆ. ಆ್ಯಪೇ ಆಲ್ಮೋಸ್ಟ್ ನಿಮಗೆ 80% ಪ್ರಿಡಿಕ್ಷನ್ ಅದೇ ಕೊಟ್ಬಿಡುತ್ತೆ ನಿಮಗೆ. ಪ್ಯೂರ್ ಪ್ರಿಡಿಕ್ಷನ್ ಅಂದರೆ ಈಗ ಎಷ್ಟೋ ಜನ ಆ್ಯಪಲ್ಲಿ ಸುಮ್ಮನೆ ಎಷ್ಟೋ ಆ್ಯಪ್ ಬರುತ್ತೆ ಪ್ಲೇಸ್ಟೋರಲ್ಲಿ. ಓಕೆ, ಮೇಷರಾಶಿ, ಹಿಂಗೆ ಈ ಥರ ಅವ್ರದ್ದೆಲ್ಲ ಗುಣಲಕ್ಷಣಗಳು. ಓಕೆ, ಮಕರ ರಾಶಿಯವರೆಲ್ಲ ಈ ಥರ ಆ ಥರ ಆ್ಯಪ್ ಅಲ್ಲ ನಮ್ಮದೆಲ್ಲ ಪ್ರಿಸೈಸ್. ಯಾವ ಟೈಮಲ್ಲಿ ಮದುವೆ ಕಾಂಬಿನೇಷನ್ ಬರ್ತಾ ಇದೆ, ಯಾವ ಟೈಮಲ್ಲಿ ಜಾಬ್ ಹೋಗೋ ಕಾಂಬಿನೇಷನ್ ಬರುತ್ತೆ, ಬರೋ ಕಾಂಬಿನೇಷನ್ ಬರುತ್ತೆ, ಬಿಸ್ನೆಸ್ ದಶಾ ಭುಕ್ತಿಲಿ ಹೆಂಗಿದೆ, ಮ್ಯಾರೇಜ್ ಕಾಂಬಿನೇಷನಲ್ಲಿ ಹೇಗಿದೆ, ಲೈಫ್ ಹೇಗಿದೆ, ಮ್ಯಾರೇಜ್ ಯಾವಾಗ ಆಗುತ್ತೆ, ಎಜುಕೇಷನಲ್ಲಿ ಕಾಂಬಿನೇಷನ್ಸ್ ಹೇಗೆ ಬರುತ್ತೆ, ಏನು ತೊಗೋಬೇಕು ಅನ್ನೋದು ಇಂಡಿಕೇಶನ್ ಬರ್ತಾ ಇದೆ. ನನ್ನ ಗೊತ್ತಿರೋಂಗೆ ಅದು ಅತಿಶಯೋಕ್ತಿ ಅಂತ ಅಂದ್ಕೊಂಡ್ರೂ ಪರವಾಗಿಲ್ಲ. ಈ ಆ್ಯಪ್ ನಿಮಗೆ ಒಬ್ಬರ ಹತ್ರ 10,000 ಕೊಟ್ಟು ಜ್ಯೋತಿಷ್ಯ ಕೇಳಿದ್ರೂ ಕೂಡ ಈ ಆ್ಯಪ್ ಕೊಡೋಷ್ಟು ಇನ್ಫಾರ್ಮೇಷನ್ ಮತ್ತೊಂದು ವ್ಯಕ್ತಿ ನಾನಾದರೂ ಕೊಡೋಕ್ಕೆ ಕಷ್ಟನೇ. ಯಾಕಂದರೆ ಅದರಲ್ಲಿ ಎಲ್ಲ ಕೂಡ ಅಡಗಿದೆ ಅದರೊಳಗಡೆ ಆ್ಯಪಲ್ಲಿ. ಅದರಲ್ಲಿ ಭೃಗುನಂದ ನಾಡಿ ಇರ್ಬೋದು, ನ್ಯೂಮರಾಜಿ ಇರ್ಬೋದು. ಆ್ಯಪಲ್ಲಿ ಎಲ್ಲನೂ ಬರಲ್ಲ, ಅದಕ್ಕೊಂದು ಇದಿರುತ್ತೆ ಏನೇನು ಅಂತ ನಾವು ಹೇಳ್ತೀವಿ. ಯಾಕಂದರೆ ನಕ್ಷತ್ರ ನಾಡಿ ಅಂತೂ ಎಲ್ಲರಿಗೂ ಯಾರು ಕಲಿತಾ ಇದ್ದಾರೆ ಈ ಸತಿ ಬಂದೇ ಬರುತ್ತೆ. ಆಮೇಲೆ ಲಾಂಚ್ ಟೈಮಲ್ಲಿ ಕೆಲವ್ರಿಗೆ ಕೊಡ್ತಾ ಇದ್ದೀವಿ. ಅದರಲ್ಲಿರೋ ಪರಾಶರ ಅದನ್ನು ನಾವು ಯಾರ್ಯಾರು ಕ್ಲಾಸಿಗೆ ಮಾಡ್ಕೊಳ್ತಾ ಅವ್ರಿಗೆಲ್ಲ ಬರ್ತಕ್ಕಂಥದ್ದು. ಸೊ ಈ ಆ್ಯಪಲ್ಲಿ ಒಬ್ಬರು ಅಸ್ಟ್ರಾಲಜರ್ ಹತ್ರ ಹೋದರೂ ಕೂಡ ಅಥವಾ ನನ್ನ ಹತ್ರನೂ ಸ್ವಲ್ಪ ಕನ್ಸಲ್ಟೇಷನ್ ತೊಗೊಂಡ್ರು ಕೂಡ, ನಾನು ಓಪನ್ ಆಗಿ ಹೇಳ್ತಾ ಇದ್ದೀನಿ ವಾಹಿನಿಲಿ, ಅಷ್ಟರ ಮಟ್ಟಿಗೆ ಇನ್ಫಾರ್ಮೇಷನ್ನು ಒಬ್ಬರ ಬಗ್ಗೆ ಜಾತಕದಲ್ಲಿ ಅಲ್ಲಿ ಕೊಟ್ಟಿರ್ತಕ್ಕಂಥ ಒಂದು ಸಾಫ್ಟ್ವೇರ್ ಕೊಡ್ತಕ್ಕಂಥ ಇನ್ಫಾರ್ಮೇಷನು ನಾನು ಆ ಸಮಯದಲ್ಲಿ ಅಷ್ಟು ಸಮಯದಲ್ಲಿ ಕೊಡೋಕ್ಕಾಗಲ್ಲ. ನಾನು ಕನ್ಸಲ್ಟೇಷನ್ ಮಾಡ್ತಾ ಇರೋ ಜನರಲ್ಲೂ ಏನಕ್ಕೆ ಹೇಳ್ತಾ ಇದ್ದೀನಿ ಅಂದರೆ, ಈ ಆ್ಯಪ್ ಮನೇಲಿ ಒಂದು ಆಗಬೇಕು. ಹೇಗೆ ಕ್ಯಾಲೆಂಡರ್ ಇರುತ್ತೋ, ಹೇಗೆ ಪಂಚಾಂಗ ಇರುತ್ತೋ, ಈ ಆ್ಯಪ್ ಮನೇಲಿ ಒಂದು ಆ್ಯಪ್ ಇದ್ದರೆ ಹಣೆ ಬರನ್ ಚೇಂಜ್ ಮಾಡೋಕ್ಕಾಗಲ್ಲ. ದೊಡ್ಡ ದೊಡ್ಡ ನಷ್ಟಗಳನ್ನ, ದೊಡ್ಡ ಕಷ್ಟಗಳನ್ನ ಅದನ್ನು ಹೇಗೆ ನಿಯಂತ್ರಿಸ್ಕೋಬೋದು, ಹೇಗೆ ಅದನ್ನು ಸಂಭಾಳಿಸ್ಕೋಬೋದು ಅಂತ ನಾನು ಹೇಳೋಕ್ಕೆ ಇಷ್ಟಪಡ್ತೀನಿ. ಹೊರತು ನಾನು ಯಾವತ್ತು ದೇವರಾಗೋಕ್ಕಾಗಲ್ಲ. ಆ ಆ್ಯಪ್ ಇದು ಬರೀ ಇಂಡಿಕೇಶನ್ ಕೊಡುತ್ತಷ್ಟೇ. ಮಗ ಹಠ ಮಾಡ್ತಾ ಇದ್ದಾನೆ ಬಿಸ್ನೆಸ್ ಮಾಡಬೇಕು ಅಂತ, ಅವನ ಜಾತಕದಲ್ಲಿ ನಕ್ಷತ್ರ ನಾಡಿ ಆ್ಯಪ್ ಏನು ಹೇಳ್ತಾ ಇದೆ, ಬಿಸ್ನೆಸ್ ಕಳಿಸ್ಬೋದಾ, ಅವ್ನು ನಂಬಿ 10 ಲಕ್ಷ ಹಾಕ್ಬೋದಾ, 5 ಲಕ್ಷ ಹಾಕ್ಬೋದಾ, ಕೆಲಸ ಅಂತೂ ಮಾಡ್ತಾ ಇಲ್ಲ, ಸೋಂಬೇರಿಯಾಗಿ ಕೂತಿದ್ದಾನೆ, ನಮ್ಮ ತಲೆ ಮೇಲೆ ತಲೆ ತಿಂತಾನೆ, ಹಠ ಮಾಡ್ತಾ ಇದ್ದಾನೆ, ಡಿಗ್ರಿ ಓದಿದ್ದಾನೆ, ಇರೋನೊಬ್ಬನೇ ಮುದ್ದು ಮಗ, ಸೋಂಬೇರಿ, ಎಲ್ಲರೂ ಕೆಲಸಕ್ಕೆ ಹೋಗು ಅಂತಂದರೆ 2 ದಿವಸ ಹೋಗಿ ಬರ್ತಾನೆ, ಮನೆ ಕೂತ್ಕೋತಾನೆ, ಅವನ ಜೀವನ ಮದುವೆ ಮಾಡಬೇಕು, ಈ ಥರ ಇರುತ್ತೆ. ಹಾಗೆ ಅಟ್ಲೀಸ್ಟ್ ಏನಾರು ಒಂದು ಬಿಸ್ನೆಸ್ ಹಾಕ್ಕೊಟ್ರೆ, ಬಿಸ್ನೆಸ್ ಒಂದು ಬಡ್ಕೋತಾನೆ, ಬಿಸ್ನೆಸ್ ಹಾಕ್ಕೊಟ್ರೆ ಅಟ್ಲೀಸ್ಟ್ ಏನಾರು ಮಾಡ್ಬೋದಾ. ಯಾರ ಹತ್ರನೂ ಹೋಗಿದ್ರೆ ಸುಮ್ಮನೆ ಆ ದೋಷ ಈ ದೋಷ ಹೇಳ್ತಾರೆ. ಅದು ಯಾವ ದೋಷನೂ ಭೂಮಿ ಮೇಲೆ ಇಲ್ಲ. ಈ ಕುಜ ದೋಷಗಳು, ಈ ಸರ್ಪ ದೋಷಗಳು ಭೂಮಿ ಮೇಲೆ ಇಲ್ಲ. ಭಾಳ ಕಷ್ಟದಿಂದ ಭಾಳ ರೇರಾಗಿ ಬರುತ್ತೆ. ಅದಕ್ಕೆ ಎಲ್ಲರಿಗೂ ಈ ಪುರೋಹಿತರ ಮೇಲೆ ಮತ್ತು ಜ್ಯೋತಿಷದ ಮೇಲೆ ಸಿಟ್ಟು. ಈ ಆ್ಯಪು ಎಲ್ಲರದ್ದು ಕಣ್ಣು ತೆರೆಸುತ್ತೆ. ಇದು ಮಾತ್ರ ಗ್ಯಾರಂಟಿ. 2021ನೇ ಸಾಲಿನ ಕೊಡುಗೆ. ಜಾತಕ ಇಲ್ಲ ಅನ್ನೋರ್ಗೂ ಕೂಡ ಪ್ರಶ್ನಾಶಾಸ್ತ್ರದಲ್ಲಿ ಪರ್ಫೆಕ್ಟಾಗಿ ಹೇಳ್ತಕ್ಕಂಥ ಶಾಸ್ತ್ರ. ಒನ್ ಆಫ್ ದಿ ಗ್ರೇಟೆಸ್ಟ್ ಆ್ಯಪ್. ತುಂಬ ಜನ ಸುಮ್ಮನೆ ಸಾಮಾನ್ಯವಾಗಿ ಕೇಳ್ತಾ ಇರ್ಬೋದು. ಒಂದು ಹೇಳ್ತೀನಿ, ದಿಸ್ ಆ್ಯಪ್ ವಿಲ್ ಬಿಕಮ್ ಎ ರೆವಲ್ಯೂಷನ್.
ಅದನ್ನು ನಾನು ಪ್ರಶ್ನಾಶಾಸ್ತ್ರ ಹಾಕೊಂಡು ನೋಡಿದ್ದೀನಿ. ರೆವಲ್ಯೂಷನ್ ಟು ದಿ ಹೈಯೆಸ್ಟ್ ಲೆವೆಲ್. ವರ್ಲ್ಡ್ ವೈಡ್ ಇದು ಆ್ಯಪ್ ಅಮೇರಿಕನ್ಸು ಯೂಸ್ ಮಾಡಬೇಕು, ಕ್ರಿಶ್ಚಿಯನ್ಸು ಯೂಸ್ ಮಾಡಬೇಕು, ಮುಸ್ಲಿಮ್ಸ್ ಯೂಸ್ ಮಾಡಬೇಕು, ಹಿಂದೂಸು ಯೂಸ್ ಮಾಡಬೇಕು, ಚೈನೀಸು ಯೂಸ್ ಮಾಡಬೇಕು. ನಮ್ಮ ವೇದಿಕ್ ನಾಲೆಡ್ಜ್ ಯಾರು ಸ್ಟೂಡೆಂಟ್ಸು ನಂಬಲ್ವೋ, ಎಸ್ಪೆಷಲಿ ಯಂಗ್ಸ್ಟರ್ಸು, ಇವೆಲ್ಲ ಏನು ಅಂತ ನಂಬಲ್ವೋ, ಆ ಆ್ಯಪ್ ಹಾಕೊಂಡು ನೋಡಿದಾಗ ಅವ್ರಿಗೆ ಗೊತ್ತಾಗುತ್ತೆ, ಎಸ್ ದಿಸ್ ಈಸ್ ವಾಟ್ ವೆಂಟ್ ಆನ್ ಇನ್ ಮೈ ಲೈಫ್ ಅರ್ಲಿಯರ್ ಆ್ಯಂಡ್ ದಿಸ್ ಇಸ್ ವಾಟ್ ಈಸ್ ರನ್ನಿಂಗ್ ಆ್ಯಂಡ್ ದಿಸ್ ಇಸ್ ವಾಟ್ ಮೈಟ್ ಹ್ಯಾಪನ್. ಎಕ್ಸ್ಪೀರಿಯನ್ಸ್ ಆದಮೇಲೆ ಎಸ್ ಶೋರ್ ಅಂತ ಬರುತ್ತೆ. ಈ ಥರ ಯಾರೂ ಮಾಡದೇ ಇರತಕ್ಕಂಥ ಒಂದು ಆ್ಯಪ್ ನಾನು ಭಾಳ ಕಷ್ಟಪಟ್ಟು ಅದನ್ನು ಮಾಡಿದ್ದೀನಿ. ತುಂಬಾ ಮ್ಯಾನ್ ಡೇಸ್ ಅಂತ ಹೇಳ್ತಾರೆ, ಮ್ಯಾನ್ ಅವರ್ಸ್ ಅಂತ ಕೇಳ್ತಾರೆ, ಅದನ್ನು ಮೀರಿ ಮಾಡಿರ್ತಕ್ಕಂಥದ್ದು. ಸುಮ್ಮನೆ ನಾಟ್ ವರ್ಕ್ಡ್ ಇನ್ ಇಟ್. ನನ್ನ ಸ್ಟ್ರೈನು, ನನ್ನ ಹಾರ್ಡ್ ವರ್ಕು ಸಮಾಜಕ್ಕೆ ಅದು ಮತ್ತೆ ರಿವೈವ್ ಆಗಬೇಕಿದು. ಅಸ್ಟ್ರಾಲಜಿ ಅಂದರೆ ಯಾರೂ ಹೆದರ್ಕೋಬಾರ್ದು. ಅಸ್ಟ್ರಾಲಜಿಲಿ ಒಂದು ಸತ್ಯ ಇದೆ, ಅದು ಕಣ್ಣು ತೆರೆಸಬೇಕು. ಈ ವೇಷಧಾರಿಗಳೆಲ್ಲ ಇರ್ತಾರಲ್ಲ, ವೇಷಧಾರಿಗಳೆಲ್ಲ ಅವರು ಒಂದು ಆ್ಯಪ್ ಇಟ್ಕೋಬೇಕಿದ್ದು. ಒಂದು ನಿಮಿಷ ತಡ್ರಿ ಅಂತೇಳಿ ಅವ್ರ ಪುಸ್ತಕದ ಕೆಳಗಡೆ ಏನಕ್ಕಮ್ಮ ಬಂದಿದೆಯಾ, ಸತ್ಯಾರು ಹೇಳಲಿ ಅಂತ ಅಷ್ಟೆ, ಸತ್ಯ ಹೇಳಲಿ ಅಂತ ಅಷ್ಟೆ. ಯಾಕೆಂದರೆ ಅಸ್ಟ್ರಾಲಜಿ ಈಸ್ ನಾಟ್ ಟು ಟಾಕ್ ಅಬೌಟ್ ದೋಷಾಸ್. ಅಸ್ಟ್ರಾಲಜಿ ಈಸ್ ನಾಟ್ ಟು ಟಾಕ್ ಅಬೌಟ್ ಪೂಜೆ ಬಗ್ಗೆ ಮಾತಾಡೋದು ಅಸ್ಟ್ರಾಲಜಿ ಅಲ್ಲ. ಅಸ್ಟ್ರಾಲಜಿ ನಾವು ಇಲ್ಲಿ ಬಂದಿದ್ದೀವಿ, ಸ್ವಲ್ಪ ದಿವಸ ಇದ್ದೀವಿ, ಆ ಸ್ವಲ್ಪ ದಿವಸ ಮಟ್ಟಿಗೆ ಹೇಗಿದೆ ನಮ್ಮ ಲೈಫು ಅದನ್ನು ಅರ್ಥ ಮಾಡಿಕೊಂಡು ಶಾಂತಿ ರೀತಿಯಿಂದ ಮುಂದಿನ ನಮ್ಮ ಸ್ಟೇಷನ್ ಬಂದಾಗ ಇಳಿದು ಹೋಗ್ತಕ್ಕಂಥ ಕೆಲಸನೇ ಅಸ್ಟ್ರಾಲಜಿ. ಒಂದು ಗೈಡ್ ಅಷ್ಟೆ. ಯಾವುದಾದ್ರು ಊರಿಗೆ ಹೋದಾಗ ನಮ್ಗೆ ಆ ಊರು ಗೊತ್ತಿಲ್ಲ ಸ್ವಾಮಿ, ಏನು ಮಾಡೋದು? ಬಸ್ ಸ್ಟ್ಯಾಂಡ್ ಇಳಿದಿದ ತಕ್ಷಣ ಒಂದು ಗೈಡ್ ತೊಗೊಂಡ್ಬಿಡ್ತೀವಿ. ಈ ಊರಲ್ಲಿ ಏನೇನಿದೆ, ಯಾವ್ಯಾವುದು ಥರ ಏನೇನು ನೋಡ್ತಕ್ಕಂಥದ್ದು, ಮಾಡ್ತಕ್ಕಂಥದ್ದು, ಎಲ್ಲಿ ಏನೇನು ಸಮಸ್ಯೆ ಇದೆ, ಯಾವ ಥರ ಇದೆ, ಅಲ್ಲಿ ಹೋಗಬೇಡಿ, ಇಲ್ಲಿ ಹೋಗಬೇಡಿ, ನೈಟ್ 10 ಗಂಟೆ ಮೇಲೆ ನಿಮಗೆ ಊಟ ಸಿಗಲ್ಲ. ಬೆಳಿಗ್ಗೆ ನೀವು 8 ಗಂಟೆಗೆ ಹೋದರೆ ಅಲ್ಲಿ ಕೆಲವು ಹೋಟ್ಲಲ್ಲಿ ನಿಮಗೆ 8 ಗಂಟೆ ಕ್ಲೋಸ್ ಆಗಿಬಿಡುತ್ತೆ ಇಂಥ ಊಟ. ಪ್ರತಿಯೊಂದು ಗೈಡ್ ಅಂತ ಒಂದು ಬರುತ್ತೆ ಬುಕ್ಕು. ಆ ಗೈಡ್ ಬುಕ್ಕಲ್ಲಿ ಆ ಟೂರಿಸ್ಟ್ ಗೈಡ್ ಬುಕ್ ಅಂತ ಬರುತ್ತೆ. ನೀವು ಯಾವ್ದಾದ್ರು ಹಳೆಯ ಬುಕ್ಕು ಈ ಹೋಟ್ಲ್ಸಲ್ಲಿ ಸ್ಟೇ ಮಾಡಿದರೆ ಅದೆಲ್ಲ ಇರೋದು ಮುಂಚೆ. ಈ ಊರಲ್ಲಿ ಪ್ರಸಿದ್ಧವಾಗಿರ್ತಕ್ಕಂಥ ಸ್ಥಳಗಳು. ಈಗ ತಿನ್ನಬೇಕು, ನಾನು ಯಾವಾಗಲೂ ನಮ್ಮೂರಲ್ಲಿ ನಾನು ತಿನ್ನೋದೇ 11 ಗಂಟೆ ಮೇಲೆ ನೈಟು, ಎಲ್ಲ ಯಾವುದೋ ಊರಲ್ಲಿ. ಇಲ್ಲಿ ಇಲ್ಲ, ಆ ಥರ ಇಲ್ಲ. ಈ ಊರಲ್ಲಿ ಹಂಗಿಲ್ಲ. 9 ಗಂಟೆಗೆ ಆಲ್ ರೆಸ್ಟೋರೆಂಟ್ಸ್ ಕ್ಲೋಸ್ಡ್, 9:30 10 ಗಂಟೆ. ಈ ಥರ ಇನ್ಫಾರ್ಮೇಷನ್ಸ್ ಅಲ್ಲಿರುತ್ತೆ. ಅದೇ ಥರ ನಮ್ಮ ಅಸ್ಟ್ರಾಲಜಿ ಕೂಡ ಹಂಗೆ ಇರೋದು. ಎಲ್ಲ ತಪ್ಪು ತಿಳ್ಕೊಂಡಿದ್ದಾರೆ. ಈಗ ಯಾರಿಗಾರು ಮದುವೆ ಆಗಿಲ್ಲ ಅಂದ ತಕ್ಷಣ ನನ್ನ ಕೈಲೂ ಯಾವುದೋ ಒಂದು ಶಕ್ತಿ ಇಲ್ಲ ಮದುವೆ ಮಾಡಿಸ್ಬಿಡೋಕ್ಕೆ. ಆ ಟೈಮ್ ಯಾವಾಗ ಬರುತ್ತೆ ಅಷ್ಟೇ. ಪೂಜೆ ಮಾಡಿಸೋದ್ರಿಂದ ಎಲ್ಲನೂ ಸಕ್ಸಸ್ ಆಗಿದ್ದರೆ ಇವತ್ತು ಇಂಡಿಯಾ ಸೂಪರ್ ಪವರ್ ಆಗಿರೋದು 100%. ಯಾರ್ಯಾರು ಎಲ್ಲೆಲ್ಲಿ ಏನೇನು ಪ್ರಾಜೆಕ್ಟ್ಸ್ ಮಾಡ್ತಾರೋ ಇಂಡಿಯಾದಲ್ಲೇ ಬಂದು ಪೂಜೆ ಮಾಡಿಸ್ಕೊಂಡು ಹೋಗಿರೋರು. ಪೂಜೆಗೆ ಎಗೇನ್ಸ್ಟ್ ಅದು ಮಾತಾಡ್ತಾ ಇಲ್ಲ, ನಂಬಿಸೋದು ಎಗೇನ್ಸ್ಟ್. ನಾನು ವಿ ಹ್ಯಾವ್ ಟು ಪ್ರೇ ಗಾಡ್, ವಿ ಹ್ಯಾವ್ ಟು ಹ್ಯಾವ್ ಬಿಲೀಫ್. ಆ ಬಿಲೀಫ್ನೇ ಬಂಡವಾಳ ಮಾಡ್ಕೊಳ್ಬಾರ್ದು. ದಟ್ ಶುಡ್ ನಾಟ್ ಬಿ ದಿ ಪೊಸಿಷನ್. ಇರಲಿ, ನನ್ನ ಆ್ಯಪ್ ಎಕ್ಸಲೆಂಟ್ ಆಗಿರುತ್ತೆ, ಬರೋರಿಗೆ ಆ್ಯಪ್ ಬರುತ್ತೆ. ಪ್ಲೀಸ್ ಜಾಯಿನ್ ಆ್ಯಂಡ್ ಅಂಡರ್ಸ್ಟ್ಯಾಂಡ್ ದಿ ಬ್ಯೂಟಿಫುಲ್ ಸೈನ್ಸ್. ಇವತ್ತು ಶುಕ್ರ ವೃಶ್ಚಿಕ ರಾಶಿ ಬಿಟ್ಟು ಧನುರಾಶಿ ಪ್ರವೇಶ ಆಗಿದೆ. ಈ ತಿಂಗಳು 28ನೇ ತಾರೀಕು ಧನುರಾಶಿಲೇ ಇರುತ್ತೆ. ಅಂದರೆ ಅವ್ರ ಸಾಲಲ್ಲಿ ಅವ್ರು ಹೋಗ್ತಾ ಇರ್ತಾರೆ. ದೇ ವಿಲ್ ಬಿ ಇನ್ ಸರ್ಟೆನ್ ರಾಶೀಸ್. ಆ ರಾಶಿಯಲ್ಲಿ 3 ನಕ್ಷತ್ರ ಬರುತ್ತೆ. ಮೂಲ ನಕ್ಷತ್ರ, ಪೂರ್ವಾಷಾಢ ಮತ್ತು ಉತ್ತರಾಷಾಢ ಬರುತ್ತೆ. ಅದರಲ್ಲಿ ಪಾಸ್ ಆಗುತ್ತೆ ಶುಕ್ರ. ಅದರಲ್ಲಿ ಒನ್ ಆಫ್ ದಿ ನಕ್ಷತ್ರ ಇಸ್ ಪೂರ್ವಾಷಾಢ. ಧನುರ್ ರಾಶಿಲಿ ಪಾಸ್ ಆಗ್ತಕ್ಕಂಥ ಒಂದು ಇವತ್ತೇನು ಲಗ್ನದ ಬೇಸಲ್ಲಿ ನಾನು ಕೆಲವು ವಿಚಾರಗಳನ್ನ ಕೊಡ್ತೀನಿ. ಅದಕ್ಕಿಂತ ಮುಂಚೆ ಈ ಶುಕ್ರ ಅಂದರೆ ಏನು, ಇದ್ರದ್ದೊಂದು ವಿಡಿಯೋ ತೋರಿಸ್ಬೇಕು ಅಂತ. ವಾಟ್ ಈಸ್ ಶುಕ್ರ, ಇದನ್ನು ನೋಡ್ಕೊಂಬರ್ಬೇಕು ನಾವು, ಶುಕ್ರನ ಗ್ರಹ ಹೆಂಗೆ ಅಂತ. ಯಾಕಂದರೆ ಶುಕ್ರ ಎಲ್ಲ ಗ್ರಹಗಳು ಕ್ಲಾಕ್ ವೈಸ್ ರೊಟೇಟ್ ಆಗುತ್ತೆ. ಕ್ಲಾಕ್ ವೈಸ್ ಅಂದರೆ ಕ್ಲಾಕ್ ಹೇಗೆ ಹೋಗುತ್ತೋ, ಈಗ ಕ್ಲಾಕ್ ಹೀಗೆ ಹೋಗುತ್ತೆ ಮುಂದೆ, ಅದನ್ನು ಹಾಗೇ ತೊಗೊಂಬಂದ್ರೆ ಹೀಗೆ ಹೋಗುತ್ತೆ. ಎಲ್ಲ ಗ್ರಹಗಳು ಆರ್ ರೊಟೇಟಿಂಗ್ ಇನ್ ದಿಸ್ ವೇ, ವೆಸ್ಟ್ ಟು ಈಸ್ಟ್, ವೆಸ್ಟ್ ಟು ಈಸ್ಟ್. ಶುಕ್ರ ಮಾತ್ರ ಫುಲ್ ಡಿಫರೆಂಟು, ಆ್ಯಂಟಿ ಕ್ಲಾಕ್ ವೈಸು. ಇದು ಆ್ಯಂಟಿ ಕ್ಲಾಕ್ ವೈಸ್, ಹಿಂಗೆ ಸುತ್ತೋದು. ಆ್ಯಂಟಿ ಕ್ಲಾಕ್ ವೈಸ್ ಹಂಗೆ ಮಾಡ್ತಾ 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 ಇಟ್ ಕಮ್ಸ್ ಇನ್ ದಿಸ್ ವೇ, ಉಲ್ಟಾ ಸುತ್ತಾ ಇದೆ. ಇದೊಂದೇ ಗ್ರಹ. ಆಮೇಲೆ ಅದು ಅಪ್ಸೈಡ್ ಡೌನ್ ಇರ್ತಕ್ಕಂಥದ್ದು. ಇದೊಂದು ವಿಚಿತ್ರ. ಇದು ಎಲ್ಲ ಗ್ರಹಗಳು ಕ್ಲಾಕ್ ವೈಸ್ ಸುತ್ತಿದ್ರೆ ಶುಕ್ರ ಆ್ಯಂಟಿ ಕ್ಲಾಕ್ ವೈಸ್ ಸುತ್ತಾ ಇದೆ ಶುಕ್ರ. ಸೊ ಎಷ್ಟೋ ಜಾತಕದಲ್ಲಿ
ರೆಟ್ರೋಗ್ರೇಡ್ ವೀನಸ್ ಈಸ್ ವೆರಿ ವೆರಿ ಪವರ್ಫುಲ್ ದ್ಯಾನ್ ಡೈರೆಕ್ಟ್ ವೀನಸ್ ಅಂತ ಹೇಳ್ತಾರೆ. ರೆಟ್ರೋಗ್ರೇಡ್ ವೀನಸ್ ಈಸ್ ವೆರಿ ವೆರಿ ಗುಡ್ ಅಂತ ಹೇಳ್ತಾರೆ. ಸಿಕ್ಕಾಪಟ್ಟೆ ದುಡ್ಡು ಕೊಟ್ಬಿಡುತ್ತಂತೆ ರೆಟ್ರೋಗ್ರೇಡ್ ವೀನಸ್ಸು. ರೆಟ್ರೋಗ್ರೇಡ್ ವೀನಸ್ ಇದ್ದರೆ ಹ್ಯೂಜ್ ಮನಿ ಅಂತ ಹೇಳ್ತಾರೆ. ಮಾಂತ್ರೇಶ್ವರ ಹೇಳ್ತಾನೆ ರೆಟ್ರೋಗ್ರೇಡ್ ಶುಕ್ರ ಇರಬೇಕು ಅಂತ. ವಕ್ರಿ ಶುಕ್ರ ಅಂತ ಕರೀತಾರೆ. ನಿಮ್ಮ ಜಾತಕದಲ್ಲಿ ವಕ್ರಿ ಶುಕ್ರ ಇದೆ ನೋಡ್ಕೊಳ್ಳಿ. ಅವರು ದಶಾಭುಕ್ತಿ ಅಂತರ್ಭುಕ್ತಿ ಕಾಲದಲ್ಲಿ ಬಂದು ಕೊಡ್ತಾರೆ, ಯಾವಾಗಲೂ ಕೊಡಲ್ಲ. ತುಂಬ ಜನ ಅದೇ ಯೋಚನೆ ಮಾಡೋದು, ನನಗೆ ಆ ಯೋಗ ಇದೆ ಸರ್, ಇವು ಯೋಗ ಇದೆ ಸರ್, ಯಾವುದು ವರ್ಕ್ ಆಗಿಲ್ಲ ಅಂದರೆ ಆ ಗ್ರಹಗಳು ಬಂದಿಲ್ಲ ಸ್ವಾಮಿ. ನಿಮಗೆ ಯಾರು ಹೇಳಿದ್ದು ಎಲ್ಲ ವರ್ಕ್ ಆಗುತ್ತೆ ಅಂತ? ಆ ಪೀರಿಯಡ್ ಬರಬೇಕು. ನಿಮಗೆ ದರಿದ್ರ ಯೋಗ ಅಂತ ಒಂದಿದ್ರೆ ಆ ದರಿದ್ರ ಯೋಗದ ದಶಾದು ಗ್ರಹ ಬಂದರೆ ನಿಮ್ಗೆ ದರಿದ್ರ ಯೋಗ ಬರುತ್ತೆ. ನಿಮಗೆ ಗಜಕೇಸರಿ ಯೋಗ ಇದ್ದರೆ ಆ ಗುರು ಅಥವಾ ಚಂದ್ರ ದಶಾಭುಕ್ತಿಲಿ ಬರಬೇಕು, ಅವ್ರ ಕೇಂದ್ರದಲ್ಲಿರಬೇಕು, ಅವಾಗ ಗಜಕೇಸರಿ ಯೋಗ ನಿಮ್ಗೆ ಬರುತ್ತೆ. ಗಜಕೇಸರಿ ಯೋಗ ಲೈಫ್ ಲಾಂಗ್ ವರ್ಕ್ ಆಗುತ್ತೆ, ಹಂಗೆ ವರ್ಕ್ ಆಗಲ್ಲ. ದೆ ಕಮ್ ಆ್ಯಂಡ್ ಗಿವ್ ಆ್ಯಂಡ್ ಗೋ. ಹೇಗೆ ಕೆಲವು ರಾಜಕೀಯದಲ್ಲಿರ್ತಕ್ಕಂಥವ್ರಿಗೆ ಅಧಿಕಾರ ಪ್ರಾಪ್ತಿ ಸ್ವಲ್ಪ ವರ್ಷ ಬರುತ್ತೋ ಆ ಟೈಮಲ್ಲಿ ಆ ದಶಾ ಬಂತು, ಭುಕ್ತಿ ಬಂತು, ಅವ್ರಿಗೆ ಅಧಿಕಾರ ಬಂತು, ಹೋಯ್ತು. ದಿನಂಪರೀತಿ ಇರಲ್ಲ. ಅವರೆಲ್ಲ ಎಕ್ಸ್ ಅಂತ ಕರೀತಾರೆ. ಎಲ್ಲ ಮಾಜಿ 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 ಬರುತ್ತೆ. ಮಾಜಿ ಅಂದರೆ ಆ ಟೈಮಲ್ಲಿ ಆಗ ಯೋಗ ಬಂದಿತ್ತು, ಇನ್ನು ಮುಂದೆ ಯಾವ್ದಾರು ಯೋಗ ಇದೆಯಾ ಅಂತ ನೋಡ್ಕೊಳ್ಳೋದು, ಅದು ರಿಪೀಟ್ ಆಗುತ್ತಾ ಅಂತ. ಎಲ್ಲ ಮಾಜಿನೇ. ಸೊ ಪೀಪಲ್ ಹ್ಯಾವ್ ಎ ರಾಂಗ್ ನೋಷನ್ ಆನ್ ಯೋಗಾಸ್. ಯೋಗ ಇನ್ಕ್ಲೂಡಿಂಗ್ ಕಾಳಸರ್ಪ ಯೋಗ ಅಥವಾ ದೋಷ. ರಾಹು ದಶೆ ಬಂದರೆ ಮಾತ್ರ ಎಫೆಕ್ಟ್ ಆಗುತ್ತೆ, ಇದ್ರ ಎಲ್ಲಿಂದನೂ ಎಫೆಕ್ಟ್ ಆಗಲ್ಲ. ಕರೆಕ್ಟಾಗಿ ಅಸ್ಟ್ರಾಲಜಿ ಕಲ್ತಿರೋರಿಗೆ ಇದೆಲ್ಲ ಗೊತ್ತಿರುತ್ತೆ. ಇನ್ನು ಬೇರೆಯವ್ರಿಗೆ ಆ ದೇವಸ್ಥಾನದ ಹತ್ರ ಇರೋರಿಗೆ, ಎಷ್ಟೋ ಜನ ಜ್ಯೋತಿಷ ಕಲಿತವ್ರು ಡೆಫಿನೆಟ್ಲಿ ಬರಲ್ಲ. ಸುಮ್ಮನೆ ಸಪ್ತಮದಲ್ಲಿ ರಾಹು ನೋಡ್ತಾರೆ, ಲಗ್ನದಲ್ಲಿ ಕೇತು ನೋಡ್ತಾರೆ, ಸರ್ಪಶಾಂತಿ ಅಂತ ಕಳಿಸ್ಬಿಡ್ತಾರೆ. ಅಲ್ಲಿ ಯಾವುದೋ ಬೇರೆ ಕುಜ ದಶ ನಡೀತಾ ಇರುತ್ತೆ, ಕುಜನಲ್ಲಿ 116 ಬಂದಿರುತ್ತೆ, ಮದುವೆ ಆಗಲ್ಲ, 7 ವರ್ಷ ಆದರೂ ಆಗಲ್ಲ. ಇರೋದೆಲ್ಲ ಮಾಡಿಸಿದ್ದೀವಿ, ಆಗಲ್ಲ, ಹಂಗೆ ಬರಲ್ಲ. ವೇ ಟು ಅಕ್ಸೆಪ್ಟ್. ಓಕೆ, ಒಂದು ಶುಕ್ರನೊಂದು ವಿಡಿಯೋ ನೋಡೋಣ ಬನ್ನಿ. ಒಂದು ವಿಟಿ ಹಾಕಿ ಪ್ಲೀಸ್ ಆಯುಷ್ ಟೀಮ್. ಥ್ಯಾಂಕ್ ಯು. ನಮ್ಮ ಸೂರ್ಯನಿಗೆ ಎರಡನೇ ಅತ್ಯಂತ ಹತ್ತಿರವಿರೋ ಗ್ರಹ ವೀನಸ್. ಶುಕ್ರ ಗ್ರಹ ಸೂರ್ಯನಿಗೆ 0.7 ಆಸ್ಟ್ರೋನಾಮಿಕಲ್ ಯೂನಿಟ್ಸ್ ಅಂದ್ರೆ ಸುಮಾರು 10,80,00,000 ಕಿಲೋಮೀಟರ್ ದೂರದಿಂದ ಆರ್ಬಿಟ್ ಆಗ್ತಿದೆ. ಬುಧ ಗ್ರಹ ತರ ಈ ಶುಕ್ರ ಗ್ರಹಕ್ಕೂ ಯಾವುದೇ ತರ ಚಂದ್ರ ಇಲ್ಲ. ಚಂದ್ರನ ನಂತರ ನಮ್ಮ ಭೂಮಿಗೆ ಅತ್ಯಂತ ಹತ್ತಿರ ಇರೋ ಮತ್ತೊಂದು ಹ್ಯೂಜ್ ಆಬ್ಜೆಕ್ಟ್ ಈ ವೀನಸ್. ಇದು ನಮ್ಮ ಭೂಮಿಯಿಂದ ಸುಮಾರು 4 ಕೋಟಿ ಕಿಲೋಮೀಟರ್ ದೂರದಲ್ಲಿದೆ. ನಮ್ಮ ಸೋಲಾರ್ ಸಿಸ್ಟಮ್ ಅಲ್ಲಿರೋ ಎಲ್ಲಾ ಗ್ರಹಗಳು ಕೌಂಟರ್ ಕ್ಲಾಕ್ ವೈಸ್ ಅಲ್ಲಿ ರೊಟೇಟ್ ಆಗ್ತಿದ್ರೆ ಈ ವೀನಸ್ ಮಾತ್ರ ಯುರೇನಸ್ ತರ ಕ್ಲಾಕ್ ವೈಸ್ ಅಲ್ಲಿ ರೊಟೇಟ್ ಆಗ್ತಿದೆ. ಅಂದ್ರೆ ಶುಕ್ರ ಗ್ರಹದಲ್ಲಿ ಸೂರ್ಯೋದಯ ಪೂರ್ವ ದಿಕ್ಕಿನಲ್ಲಿ, ಹಾಗೆ ಸೂರ್ಯಾಸ್ತ ಪಶ್ಚಿಮ ದಿಕ್ಕಲ್ಲಿ ಆಗತ್ತೆ. ಇದನ್ನ ಅರ್ತ್ ಸಿಸ್ಟರ್ ಪ್ಲಾನೆಟ್ ಅಂತ ಸಹ ಕರೀತಾರೆ. ಯಾಕಂದ್ರೆ ಇದು ಸಹ ಆಲ್ಮೋಸ್ಟ್ ನಮ್ಮ ಭೂಮಿಯ ಸೈಜ್ ಅಲ್ಲೇ ಇರತ್ತೆ. ಕೇವಲ ಇದರ ಡಯಾಮೀಟರ್ ನಮ್ಮ ಭೂಮಿಯ ಡಯಾಮೀಟರ್ ಅಲ್ಲಿ 638 ಕಿಲೋಮೀಟರ್ ಮಾತ್ರ ಕಡಿಮೆ. ಶುಕ್ರ ಗ್ರಹದ ಮಾಸ್ ನಮ್ಮ ಭೂಮಿಯ ಮಾಸ್ ಅಲ್ಲಿ 81% ಇರತ್ತೆ. ಅಂದ್ರೆ ನಮ್ಮ ಭೂಮಿ ಮೇಲೆ 100 ಕೆಜಿ ಇರೋ ಒಬ್ಬ ವ್ಯಕ್ತಿ ಈ ಶುಕ್ರ ಗ್ರಹದ ಮೇಲೆ 81 ಕೆಜಿ ಇರ್ತಾನೆ. ಹಾಗೆ ಇದು ನಮ್ಮ ಭೂಮಿ ತರ ಸೆಂಟ್ರಲ್ ಕೋರ್ ನ ಹೊಂದಿದೆ. ಆದ್ದರಿಂದ ಇದನ್ನ ಅರ್ತ್ ಸಿಸ್ಟರ್ ಪ್ಲಾನೆಟ್ ಅಂತ ಕರೀತಾರೆ. ನಮ್ಮ ವಿಜ್ಞಾನಿಗಳ ಪ್ರಕಾರ ಕೆಲವೊಂದು ಶತಕೋಟಿ ವರ್ಷಗಳ ಹಿಂದೆ ನಮ್ಮ ಭೂಮಿ ಮೇಲೆ ಇರೋ ಹಾಗೆ ಶುಕ್ರ ಗ್ರಹದಲ್ಲೂ ಜೀವ ಇರಬಹುದು, ಆದ್ರೆ ಒಂದು ಹ್ಯೂಜ್ ಆಬ್ಜೆಕ್ಟ್ ದೊಂದಿಗೆ ಬೊಂಬಾರ್ಡ್ಮೆಂಟ್ ಆಗಿ ಅಲ್ಲಿನ ಜೀವ ಅಂತ್ಯವಾಗಿರಬಹುದು ಅಂತ. ಹಾಗೆ ಆ ಬೊಂಬಾರ್ಡ್ಮೆಂಟ್ ಆದ ನಂತರ ಎಕ್ಸ್ಟ್ರೀಮ್ ಗ್ರೀನ್ ಹೌಸ್ ಎಫೆಕ್ಟ್ ಪ್ರೊಡ್ಯೂಸ್ ಆಗಿ ಮತ್ತೆ ಅಲ್ಲಿ ಜೀವ ಹುಟ್ಟದೇ ಇರಬಹುದು ಅಂತ ಹೇಳ್ತಿದ್ದಾರೆ. ಆದ್ರೆ ರೀಸೆಂಟ್ ಆಗಿ ನಮ್ಮ ವಿಜ್ಞಾನಿಗಳು ಈ ವೀನಸ್ ಕ್ಲೌಡ್ಸ್ ಅಲ್ಲಿ ಫಾಸ್ಪೈನ್ ಅನ್ನೋ ಗ್ಯಾಸ್ ಡಿಟೆಕ್ಟ್ ಆಗಿದೆ ಅಂತ ಒಂದು ಆರ್ಟಿಕಲ್ ನ ಪಬ್ಲಿಷ್ ಮಾಡಿದ್ರು. ಈ ಗ್ಯಾಸ್ ಮೈಕ್ರೋಬ್ಸ್ ಇಂದ ಪ್ರೊಡ್ಯೂಸ್ ಆಗತ್ತೆ. ಅಂದ್ರೆ ಶುಕ್ರ ಗ್ರಹದಲ್ಲಿ ಜೀವ ಇದೆಯಾ? ಫ್ರೆಂಡ್ಸ್, ಇದರ ಬಗ್ಗೆ ವಿವರವಾಗಿ ಮುಂದಿನ ವಿಡಿಯೋಗಳಲ್ಲಿ ನೋಡೋಣ. ಈಗ ಟಾಪಿಕ್ ಅಲ್ಲಿ ಬಂದ್ರೆ, ಈ ವೀನಸ್ 96.5% ಕಾರ್ಬನ್ ಡೈಆಕ್ಸೈಡ್, 3.5% ನೈಟ್ರೋಜನ್ ಹಾಗೆ ಸ್ಮಾಲ್ ಅಮೌಂಟ್ಸ್ ಅಲ್ಲಿ ಅದರ್ ಗ್ಯಾಸಸ್ ನ ಹೊಂದಿದೆ. ಈ ಕಾರ್ಬನ್ ಡೈಆಕ್ಸೈಡ್ ಗ್ರೀನ್ ಹೌಸ್ ಎಫೆಕ್ಟ್ ನ ಪ್ರೊಡ್ಯೂಸ್ ಮಾಡುತ್ತೆ. ಸರಿ, ಈಗ ಒಂದು ಅಡ್ವಾನ್ಸ್ಡ್ ಸ್ಪೇಸ್ ಸೂಟ್ ಧರಿಸಿ ಈ ಶುಕ್ರ ಗ್ರಹಕ್ಕೆ ಹೋದ್ರೆ ಹೇಗಿರುತ್ತೆ ಅಂತ ನೋಡೋಣ. ಮೊದಲಿಗೆ ನಾವು ನಮ್ಮ ಪ್ರಪಂಚದಲ್ಲೇ ಅತ್ಯಂತ ವೇಗವಾಗಿ ಪ್ರಯಾಣಿಸೋ ಲಾಕ್ಹೀಡ್ SR-71 ಬ್ಲಾಕ್ ಬರ್ಡ್ ಏರ್ ಕ್ರಾಫ್ಟ್ ಅಲ್ಲಿ ಗಂಟೆಗೆ 3500 ಕಿಲೋಮೀಟರ್ಗಳ ವೇಗದಿಂದ ನಮ್ಮ ಭೂಮಿಯಿಂದ ಈ ಶುಕ್ರ ಗ್ರಹಕ್ಕೆ ತಲುಪೋದಿಕ್ಕೆ 47 ದಿನಗಳ ಸಮಯ ತಗೊಳ್ಳುತ್ತೆ. ವೀನಸ್ ಗ್ರಹದ ಅಟ್ಮಾಸ್ಫಿಯರ್ ಕಾರ್ಬನ್ ಡೈಆಕ್ಸೈಡ್ ಮತ್ತು ಸಲ್ಫ್ಯೂರಿಕ್ ಆಸಿಡ್ ಡ್ರಾಪ್ಲೆಟ್ಸ್ ನ ಹೊಂದಿರತ್ತೆ. ನಮಗ್ ಗೊತ್ತಿರೋ ಹಾಗೆ ಅತ್ಯಂತ ವಿಷಕಾರಿ ಆಸಿಡ್ಸ್ ಅಲ್ಲಿ ಈ ಸಲ್ಫ್ಯೂರಿಕ್ ಆಸಿಡ್ ಸಹ ಒಂದು. ನಾವು ಅಡ್ವಾನ್ಸ್ಡ್ ಸ್ಪೇಸ್ ಸೂಟ್ ಧರಿಸಿ ಸ್ಪೇಸ್ ಕ್ರಾಫ್ಟ್ ಅಲ್ಲಿ ವೀನಸ್ ಮೇಲೆ ಲ್ಯಾಂಡ್ ಆದ್ರೆ ಹೇಗಿರುತ್ತೆ ಅಂತ ನೋಡೋಣ.
ನಾವು ಲ್ಯಾಂಡ್ ಆದ ತಕ್ಷಣ ವೀನಸ್ ಗ್ರಹದ ಎಕ್ಸ್ಟ್ರೀಮ್ ಸರ್ಫೇಸ್ ಪ್ರೆಷರ್ ಕಾರಣದಿಂದ ನಾವು ಒಂದು ಮೊಟ್ಟೆ ತರ ಹೊಡೆದೋಗ್ತೀವಿ. ಯಾಕಂದ್ರೆ ಅಲ್ಲಿ ಸರ್ಫೇಸ್ ಪ್ರೆಷರ್ ನಮ್ಮ ಭೂಮಿಗಿಂತ 92 ಪಟ್ಟು ಜಾಸ್ತಿ ಇರತ್ತೆ. ಅಂದ್ರೆ ನಮ್ಮ ಭೂಮಿ ಮೇಲಿರೋ ಸಮುದ್ರದ 1 ಕಿಲೋಮೀಟರ್ ಆಳದಲ್ಲಿ ಎಷ್ಟು ಪ್ರೆಷರ್ ಇರುತ್ತೋ ಅಷ್ಟು ಪ್ರೆಷರ್ ವೀನಸ್ ಸರ್ಫೇಸ್ ಮೇಲಿರತ್ತೆ. ಒಂದು ವೇಳೆ ನಾವು ಈ ಪ್ರೆಷರ್ ನ ಮ್ಯಾನೇಜ್ ಮಾಡಿದ್ರೆ ನಮ್ಗೆ ಮುಂದೆ ಇರೋ ಇನ್ನೊಂದು ಸಮಸ್ಯೆ ಅಲ್ಲಿನ ಟೆಂಪರೇಚರ್. ವೀನಸ್ ಗ್ರಹದ ಡೆನ್ಸ್ ಅಟ್ಮಾಸ್ಫಿಯರ್ 96.5% ಕಾರ್ಬನ್ ಡೈಆಕ್ಸೈಡ್ ಮತ್ತು 3.5% ನೈಟ್ರೋಜನ್ ಡೈಆಕ್ಸೈಡ್ ಕಾರಣದಿಂದ ಸೂರ್ಯನ ಹೀಟ್ ಈ ಅಟ್ಮಾಸ್ಫಿಯರ್ ಇಂದ ಎಸ್ಕೇಪ್ ಆಗಲ್ಲ. ಈ ಹೀಟ್ ಕಾರಣದಿಂದ ಶುಕ್ರ ಗ್ರಹದ ಆವರೇಜ್ ಸರ್ಫೇಸ್ ಟೆಂಪರೇಚರ್ ನಿರಂತರವಾಗಿ ಹಗಲು ರಾತ್ರಿ ಅಂತಲ್ಲದೆ 462 ಡಿಗ್ರಿ ಸೆಲ್ಸಿಯಸ್ ಇರತ್ತೆ. ಆದ್ದರಿಂದ ಈ ವೀನಸ್ ಗ್ರಹವನ್ನ ನಮ್ಮ ಸೋಲಾರ್ ಸಿಸ್ಟಮ್ ಅಲ್ಲೇ ಅತ್ಯಂತ ಹಾಟೆಸ್ಟ್ ಪ್ಲಾನೆಟ್ ಅಂತ ಕರೆಯಲಾಗುತ್ತೆ. ಹಾಗೆ ಈ CO2 ರಿಚ್ ಅಟ್ಮಾಸ್ಫಿಯರ್ ಎಕ್ಸ್ಟ್ರೀಮ್ ಗ್ರೀನ್ ಹೌಸ್ ಎಫೆಕ್ಟ್ ನ ಜನರೇಟ್ ಮಾಡುತ್ತೆ. ಶುಕ್ರ ಗ್ರಹ ಗಂಟೆಗೆ 1674 ಕಿಲೋಮೀಟರ್ಗಳ ವೇಗದಿಂದ ಸೂರ್ಯನ ಸುತ್ತ ಸುತ್ತುತ್ತಾ ಇರತ್ತೆ. ಆದ್ರೆ ಅದರ ಸುತ್ತ ಅದು ತುಂಬಾ ನಿಧಾನಕ್ಕೆ ಸುತ್ತುತ್ತಾ ಇರತ್ತೆ. ಶುಕ್ರ ಗ್ರಹ ಅದರ ಸುತ್ತ ಅದು ಸುತ್ತೋದಿಕ್ಕೆ 243 ಅರ್ತ್ ಡೇಸ್ ತಗೊಳತ್ತೆ. ಆದ್ದರಿಂದ ಇಲ್ಲಿ ಒಂದು ವರ್ಷಕ್ಕಿಂತ ಒಂದು ದಿನಾನೇ ದೊಡ್ಡದು. ನೀವು ಈ ಗ್ರಹಕ್ಕೆ ಹೋದ್ರೆ ನಿಮ್ಮ ಮುಂದೆ ಏನಿದೆ ಅಂತ ನಿಮ್ಗೆ ಕಾಣಿಸೋದಿಲ್ಲ. ಇದಕ್ಕೆ ಕಾರಣ ಥಿಕ್ ಹೇಜಿ ಅಟ್ಮಾಸ್ಫಿಯರ್. ಹಾಗೆ ನೀವು ಆ ಪ್ರೆಷರ್ ಮತ್ತು ಟೆಂಪರೇಚರ್ ನ ಮ್ಯಾನೇಜ್ ಮಾಡಿಕೊಂಡು ಮುಂದೆ ಹೋದ್ರೆ ನಿಮ್ಗೆ ಪ್ರತಿ 10 ರಿಂದ 15 ಕಿಲೋಮೀಟರ್ಗಳ ದೂರದಲ್ಲಿ ವಿಷಕಾರಿ ಅಗ್ನಿ ಪರ್ವತಗಳು, ಹ್ಯೂಜ್ ಇಂಪ್ಯಾಕ್ಟ್ ಕ್ರೇಟರ್ಸ್, ಮ್ಯಾಸಿವ್ ವಾಲ್ಕನಿಕ್ ಪ್ಲೇಟ್ಸ್ ಕಾಣಿಸುತ್ತೆ. ನಮ್ಮ ವಿಜ್ಞಾನಿಗಳ ಪ್ರಕಾರ ಶುಕ್ರ ಗ್ರಹದಲ್ಲಿ 1,50,000ಕ್ಕಿಂತ ಹೆಚ್ಚು ಅಗ್ನಿ ಪರ್ವತಗಳಿವೆ ಅಂತೆ. ಸುತ್ತಮುತ್ತ ನೀವು ಎಲ್ಲಿ ನೋಡಿದ್ರೂ ನಿಮ್ಗೆ ಏನೂ ಕಾಣಿಸೋದಿಲ್ಲ. ಒಂದು ವೇಳೆ ನೀವು ಆಕಾಶದಲ್ಲಿ ನೋಡಿದ್ರೆ ನಮ್ಮ ಸೂರ್ಯ ಆ ಬಿಸಿಯಾಗಿರೋ ದಟ್ಟವಾದ ಮೋಡಗಳ ಹಿಂದೆ ಒಂದು ಬ್ರೈಟ್ ಬ್ಲರ್ ಆಬ್ಜೆಕ್ಟ್ ತರ ಕಾಣಿಸುತ್ತೆ. ಹಾಗೆ ಈ ಶುಕ್ರ ಗ್ರಹದಲ್ಲಿ ಅತ್ಯಂತ ವಿಷಕಾರಿ ಆಸಿಡ್ ಆದ ಸಲ್ಫ್ಯೂರಿಕ್ ಆಸಿಡಿನ ಮಳೆ ಬೀಳತ್ತೆ. ಆದ್ರೆ ಇದರ ಎಕ್ಸ್ಟ್ರೀಮ್ ಟೆಂಪರೇಚರ್ಸ್ ಕಾರಣದಿಂದ ಆ ಆಸಿಡ್ ಸರ್ಫೇಸ್ ಇಂದ 16 ಮೈಲ್ಸ್ ಮೇಲೆನೆ ಆವಿ ಆಗ್ಬಿಡತ್ತೆ. ಶುಕ್ರ ಗ್ರಹದ ಮ್ಯಾಗ್ನೆಟಿಕ್ ಫೀಲ್ಡ್ ತುಂಬಾ ವೀಕ್ ಆಗಿರತ್ತೆ. ಅದರಿಂದ ಸೂರ್ಯದಿಂದ ಬಿಡುಗಡೆಯಾಗುವ ಸೋಲಾರ್ ವಿಂಡ್ಸ್ ನೇರವಾಗಿ ಬಂದು ಇದರ ಔಟರ್ ಅಟ್ಮಾಸ್ಫಿಯರ್ ದೊಂದಿಗೆ ಇಂಟರಾಕ್ಟ್ ಆಗತ್ತೆ. ಫ್ರೆಂಡ್ಸ್, ನಿಜ ಹೇಳ್ಬೇಕಂದ್ರೆ ನರಕ ಅನ್ನೋ ಪ್ರದೇಶ ಇದೆ ಅಂದ್ರೆ ಅದು ಖಂಡಿತವಾಗ್ಲೂ ಈ ಶುಕ್ರ ಗ್ರಹನೇ ಅಂತ ಹೇಳ್ಕೋಬಹುದು. ನಾವು ಇದ್ರಲ್ಲಿದ್ರೆ ಲಿಟರಲಿ ಸೂರ್ಯದಲ್ಲಿದ್ದಂಗೆ ಇರತ್ತೆ. ಸೊ ನಾವು ಈ ಶುಕ್ರ ಗ್ರಹದಲ್ಲಿ ಒಂದು ಸೆಕೆಂಡ್ ಸಹ ಬದುಕಲು ಸಾಧ್ಯವಿಲ್ಲ. ಆದ್ರೆ ನಮ್ಮ ವಿಜ್ಞಾನಿಗಳು ಈ ಶುಕ್ರ ಗ್ರಹದ ಸರ್ಫೇಸ್, ಅಟ್ಮಾಸ್ಫಿಯರ್, ಕ್ಯಾರೆಕ್ಟರಿಸ್ಟಿಕ್ಸ್ ನ ಅಧ್ಯಯನ ಮಾಡಲು ಇದುವರೆಗೂ 42 ಮಿಷನ್ಸ್ ನ ಲಾಂಚ್ ಮಾಡಿದ್ದಾರೆ. ಹಾಗೆ ನಮ್ಮ ದೇಶದ ಸ್ಪೇಸ್ ಏಜೆನ್ಸಿ ಆದ ಇಸ್ರೋ ಸಹ 2023ರಲ್ಲಿ ಶುಕ್ರಯಾನ್ 1 ಅನ್ನೋ ಸ್ಪೇಸ್ ಕ್ರಾಫ್ಟ್ ನ ಲಾಂಚ್ ಮಾಡಲಿದೆ. ಇಸ್ರೋ ಲಾಂಚ್ ಮಾಡಲಿರೋ ಈ ಮಿಷನ್ನಿನ ಮುಖ್ಯ ಉದ್ದೇಶ ಶುಕ್ರ ಗ್ರಹದ ಸರ್ಫೇಸ್ ಮತ್ತು ಅಟ್ಮಾಸ್ಫಿಯರ್ ನ ಸೂಕ್ಷ್ಮವಾಗಿ ಅಧ್ಯಯನ ಮಾಡೋದು. ಒಂದು ವೇಳೆ ಈ ಮಿಷನ್ ಸಕ್ಸೆಸ್ ಆದ್ರೆ ನಮ್ಮ ಇಸ್ರೋ ಸ್ಪೇಸ್ ಏಜೆನ್ಸಿ ಸಹ ಪ್ರಪಂಚದಲ್ಲಿರೋ ಟಾಪ್ ಸ್ಪೇಸ್ ಏಜೆನ್ಸೀಸ್ ಪಟ್ಟಿಯಲ್ಲಿ ಸೇರ್ಕೊಳ್ಳತ್ತೆ. ಬೇಗ ಸಕ್ಸೆಸ್ ಆಗ್ಲಿ ಅಂತ ನಾವೆಲ್ಲರೂ ಆ ದೇವರಲ್ಲಿ ಬೇಡ್ಕೊಳ್ಳೋಣ. ಜೈ ಹಿಂದ್. ಈ ಶುಕ್ರ ಗ್ರಹ ಒಂದು ದಿವಸ ನಾವು ಕಳಿಬೇಕು ಅಂದ್ರೆ, ಶುಕ್ರದ ಗ್ರಹದ ಮೇಲೆ ಒಂದು ದಿವಸ ಕಳಿಬೇಕು ಅಂತಂದ್ರೆ, ಒಂದು ಡೇ ಒಂದು ನೈಟ್ ಕಳಿಬೇಕು ಅಂದ್ರೆ ನಮ್ಮ ಭೂಮಿಯ 243 ದಿವಸ ತಗೊಳುತ್ತೆ. ಅಂದರೆ 121 ದಿವಸ ಅಥವಾ 120 ದಿವಸ ಅಪ್ರಾಕ್ಸಿಮೇಟು ಹಗಲಾದರೆ ಇನ್ನು 120 ದಿವಸ ರಾತ್ರಿ. ಅಂದರೆ ಒಂದು ಸೈಡ್ ಫುಲ್ ಕೋಲ್ಡು, ಒಂದು ಸೈಡ್ ಫುಲ್ ಹಾಟ್ ಇರುತ್ತೆ. ಅಂದರೆ ಆ ಸೂರ್ಯನ ಒಂದು ಶಾಖ ಒಂದು ಸೈಡ್ ಯಾವಾಗಲೂ ಹೀಟ್ ಆಗಿ 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 ಹಾಟೆಸ್ಟ್ ಪ್ಲಾನೆಟ್ ಶುಕ್ರ ಆಗಿರ್ತಕ್ಕಂಥದ್ದು, ಬಹಳ ಬಿಸಿಯಾಗಿರ್ತಕ್ಕಂಥದ್ದು ಶುಕ್ರ. ಯಾಕಂದರೆ ಸೂರ್ಯನ ಸುತ್ತಕ್ಕೆ 224 ದಿವಸ ತಗೊಳುತ್ತೆ. ಸೂರ್ಯನ ಸುತ್ತಕ್ಕೆ ತನ್ನಂತಾನು ಸುತ್ತಕ್ಕೆ 243 ದಿವಸ ತಗೊಳುತ್ತೆ. ತನ್ನಂತಾನು ಸುತ್ತಕ್ಕೆ 243 ಮೋಸ್ಟ್ ಸ್ಲೋ ಆಗಿ ಸುತ್ತಕ್ಕಂಥದ್ದು. ನಾವು ಜುಪಿಟರ್ ಮತ್ತು ಸ್ಯಾಟರ್ನ್ ತೊಗೊಂಡ್ರೆ ಅದು ಫಾಸ್ಟೆಸ್ಟ್. ಅಷ್ಟು ದೈತ್ಯ ಗ್ರಹಗಳು ತನ್ನಂತಾನು ಸುತ್ತಕೊಳ್ತಕ್ಕಂಥದ್ದು ಫಾಸ್ಟು. ಈ ವಿಸ್ಮಯ ಎಲ್ಲ ಏನಕ್ಕೆ ಭಗವಂತ ಇಟ್ಟಿದ್ದಾನೆ ಅಂದರೆ, ಇದನ್ನು ತಿಳ್ಕೊಂಡು ನನ್ನ ಮಹಿಮೆ ಅಪಾರ, ನಿಮ್ಮ ಕಣ್ಣಿಗೆ ಗೋಚರ ಆಗಲ್ಲ, ಮಾನವ ಕಣ್ಣಿಗೆ ಅಷ್ಟು ಈಸಿಯಾಗಿ ಗೋಚರ ಆಗಲ್ಲ. ನಾನು ಇಂಥ ವಿಸ್ಮಯಗಳೆಲ್ಲ ನೋಡಿಕೊಂಡು ನಾವು ಸಮಾಧಾನ ಆಗಬೇಕು ಅಂತ ಹೇಳ್ತಕ್ಕಂಥ ವಿಸ್ಮಯ ನಮ್ಮ ಶಾಸ್ತ್ರದಲ್ಲಿ ಬರೆದಿದೆ. ಶುಕ್ರ ವೀರ್ಯಕ್ಕೆ ಕಾರಣ, ಗಂಡಸರ ವೀರ್ಯಕ್ಕೆ ಕಾರಣ. ಮತ್ತು ಶುಕ್ರ ಒಂದು ಜೀವಿಗೆ ಜನನ ಕೊಡ್ತಕ್ಕಂಥ ಸಂಜೀವಿನಿ ಕೊಡ್ತಕ್ಕಂಥ, ಸಂಜೀವಿನಿ ಅಂದರೆ ಒಂದು ಜೀವ ಕೊಡ್ತಕ್ಕಂಥದ್ದು, ಸಂಜೀವಿನಿ ವಿದ್ಯೆ ಕೊಟ್ಟಿರ್ತಕ್ಕಂಥದ್ದು ಶುಕ್ರಾಚಾರ್ಯ. ಅದಕ್ಕೆ
ಆ ಶುಕ್ರ ಬಲವಾಗಿದ್ದಾಗ ಇನ್ನೊಂದು ಜೀವನ ನಾವು ಪ್ರೊಡ್ಯೂಸ್ ಮಾಡ್ತಕ್ಕಂಥ ಶಕ್ತಿ, ಸಕಲ ಜೀವರಾಶಿಗಳಲ್ಲೂ ಕೂಡ ಆ ಶುಕ್ರ ಆಯಾ ಜೀವರಾಶಿಲಿ ಬಲಯುತವಾಗಿದ್ದರೆ ಇನ್ನೊಂದು ಜೀವನ ಉತ್ಪತ್ತಿ ಮಾಡ್ತಕ್ಕಂಥ ಶಕ್ತಿ ಶುಕ್ರನ್ ಕೊಟ್ಟಿದ್ದಾರೆ ನಮ್ಮ ಶಾಸ್ತ್ರದಲ್ಲಿ. ಅದಕ್ಕೆ ಶುಕ್ರ ಬಲವಾಗಿದೆಯಾ ಅಂತ ನೋಡ್ತೀವಿ ನಾವು. ಆ ಶುಕ್ರ ಬಲವಾಗಿದ್ದಾಗ ಭೂಮಿ ಫಲವತ್ತಾಗಿದೆಯಾ ಅಂತ ಕುಜನ್ ನೋಡ್ತಾರೆ ಲೇಡೀಸ್ ಜಾತಕದಲ್ಲಿ. ಕುಜದೋಷ ಅಂತ ಹೇಳ್ತಾರೆ. ಕುಜದೋಷ ಅಲ್ಲ, ಕುಜ ಬಲಯುತವಾಗಿದೆಯಾ, ಸ್ಟ್ರಾಂಗ್ ಇದೆಯಾ. ಯಾಕಂದ್ರೆ ಅದು ಕ್ಷೇತ್ರ ಸ್ಫುಟ, ಶುಕ್ರ ಬೀಜ ಸ್ಫುಟ. ಇವೆರಡನ್ನೂ ನಾವು ಜ್ಯೋತಿಷ್ಯದಲ್ಲಿ ಪರಾಶರದಲ್ಲಿ ಕ್ಷೇತ್ರ ಸ್ಫುಟ ಎಷ್ಟು, ಬೀಜ ಸ್ಫುಟ ಎಷ್ಟು ಅಂತ ನೋಡಿ ಅವ್ರಿಗೆ ಈ ವ್ಯಕ್ತಿಗೆ ಇನ್ನೊಂದು ಜೀವನ ಈ ಒಂದು ಭೂಮಿ ಮೇಲೆ ಹಾಕಕ್ಕೆ ಆ ಶಕ್ತಿ ಕೊಟ್ಟಿದಾನಾ ಅಂತ ಜಾತಕದಲ್ಲಿ ನಾವು ಅಧ್ಯಯನ ಮಾಡೋ ವಿಚಾರದಲ್ಲಿ, ಜ್ಯೋತಿಷ್ಯದ ಅಧ್ಯಯನ ಮತ್ತು ಅಸ್ಟ್ರಾಲಜಿ, ನಾವು ಮಾಸ್ಟರ್ ಆಫ್ ಅಸ್ಟ್ರಾಲಜಿ ಮಾಡಿದಾಗ ಬರ್ತಕ್ಕಂಥದ್ದು. ಸೊ ಈ ಶುಕ್ರ ಧನುರ್ರಾಶಿ ಪ್ರವೇಶ ಆಗಿರ್ತಕ್ಕಂಥದ್ದು ಮೇಷ ಲಗ್ನದವ್ರಿಗೆ ಹೇಗಿದೆ. ಮೇಷ ಲಗ್ನದವ್ರಿಗೆ ಭಾಳ ಅದ್ಭುತವಾಗಿರ್ತಕ್ಕಂಥ ಒಂದು ಸಮಯ. ಎಸ್ಪೆಷಲಿ ಎಜುಕೇಷನ್ ತುಂಬ ಚೆನ್ನಾಗಿ ಮಾಡ್ತಾರೆ. ಎಜುಕೇಷನ್ ಇರ್ತಕ್ಕಂಥವ್ರಿಗೆ ಮದುವೆ ವಿಚಾರದಲ್ಲಿ ಹಿರಿಯರು ಮಾತುಕತೆಗೆ ಬರ್ತಕ್ಕಂಥ ತೋರಿಸ್ತಾ ಇದೆ. ಈ ತಿಂಗಳು 28ನೇ ತಾರೀಕುವರೆಗೂ ಇರ್ತಕ್ಕಂಥದ್ದು ಧನುರಾಶಿಲಿ ಮೇಷ ಲಗ್ನದವ್ರಿಗೆ. ಬಿಸ್ನೆಸ್ಸು ಭಾಳ ಚೇಂಜ್ ಮಾಡ್ತಕ್ಕಂಥವ್ರು ಈಗ ಒಂದು ಒಳ್ಳೆ ಟೈಮ್. ಚೇಂಜ್ ಮಾಡೋಣ, ಇದೇನೋ ಸ್ವಲ್ಪ ವರ್ಕೌಟ್ ಆಗ್ತಾ ಇಲ್ಲ, ಏನೋ ಅಡಿಷನ್ ಮಾಡ್ಕೊಳ್ಳೋಣ, ಬೆಸ್ಟ್ ಟೈಮ್. ಜಾಬಲ್ಲಿ ಇರ್ತಕ್ಕಂಥವ್ರಿಗೆ ಅಧಿಕ ಹಣ ಬರ್ತಕ್ಕಂಥದ್ದು, ಬಾಸಿಂದ ಸ್ವಲ್ಪ ಅವ್ರಿಗೆ ಆಶೀರ್ವಾದ ಬರ್ತಕ್ಕಂಥದ್ದು ಈ ಒಂದು ಮೇಷ ಲಗ್ನದವ್ರಿಗೆ ತೋರಿಸ್ತಾ ಇದೆ, ಅದ್ಭುತವಾಗಿರ್ತಕ್ಕಂಥದ್ದು. ಆರೋಗ್ಯದಲ್ಲಿ ಕೂಡ ಭಾಳ ಅತ್ಯುತ್ತಮವಾಗಿರ್ತಕ್ಕಂಥದ್ದು ಈ ಶುಕ್ರನ ಪ್ರವೇಶದಿಂದ ಕೊಡ್ತಕ್ಕಂಥದ್ದು. ಅಧಿಕ ಟ್ರಾವೆಲಿಂಗ್ ಕೊಡುತ್ತೆ. ಇದೇನಾದ್ರು ಒಂದು ಅಲ್ಲಿ ಇಲ್ಲಿ ಒಂದು ಹೋಗಿ ಬರ್ತಕ್ಕಂಥದ್ದು. ಮತ್ತು ಇರ್ತಕ್ಕಂಥ ಕ್ಷೇತ್ರ ಧನುರಾಶಿ ಧರ್ಮದ ಕ್ಷೇತ್ರ ಆಗಿರೋದ್ರಿಂದ ಸ್ವಲ್ಪ ಅವಾಗ ಏನೋ ಮನಸ್ಸು ಬಂದ್ಬಿಡುತ್ತೆ ಈ ತಿಂಗಳಲ್ಲಿ. ಎಲ್ಲರೂ ಒಂದು ದೇವಸ್ಥಾನಕ್ಕೆ ಹೋಗಿ ಬಂದ್ಬಿಡೋಣ, ಎಲ್ಲರೂ ಒಂದು ಕಡೆ ತೀರ್ಥಯಾತ್ರೆ ಹೋಗಿ ಬಂದ್ಬಿಡೋಣ ಅಂತ ಒಂದು ಮನಸ್ಸು ಬರ್ತಕ್ಕಂಥ ಒಂದು ಸಮಯ. ಎಲ್ಲ ವಿಚಾರದಲ್ಲೂ ಅದ್ಭುತವಾಗಿದೆ. ಇನ್ನು ಮಿಕ್ಕ ಲಗ್ನ ಮುಂದಿನ ಒಂದು ಇದರಲ್ಲಿ ತಗೊಳ್ಳೋಣ. ಅದಕ್ಕಿಂತ ಮುಂಚೆ ಒಂದು ಬೈಟ್ ಇದೆ ನಮ್ಮ ಸ್ಟೂಡೆಂಟ್ ಹೇಳಿರ್ತಕ್ಕಂಥದ್ದು. ಜನವರಿ 16ನೇ ತಾರೀಕು ದಯಮಾಡಿ ರಿಜಿಸ್ಟರ್ ಮಾಡ್ಕೊಳ್ಳಿ. ಅದ್ಭುತವಾಗಿರ್ತಕ್ಕಂಥ ಕ್ಲಾಸು, ಬ್ಯೂಟಿಫುಲ್ ಆಗಿ ವೈಜ್ಞಾನಿಕವಾಗಿ ಜ್ಯೋತಿಷ್ಯ ಯಾರು ಬೇಕಾದ್ರೂ ಕಲಿಬೋದು. ಒಂದು ಪಂಗಡಕ್ಕಿಲ್ಲ, ಒಂದು ಜನಾಂಗಕ್ಕಿಲ್ಲ. ಅದನ್ನು ನೀವು ಬಿಸ್ನೆಸ್ ಆಗಿ ಮಾಡ್ಕೋತಿರೋ, ನಿಮ್ಮ ಫ್ಯಾಮಿಲಿಗೆ ಯೂಸ್ ಮಾಡ್ಕೊಳ್ತಿರೋ, ಒಟ್ಟಿನಲ್ಲಿ ಅದ್ಭುತವಾಗಿರ್ತಕ್ಕಂಥದ್ದು. ನಾವೆಲ್ಲ ಮನೆ ಮಂದಿಯೆಲ್ಲ ಕಲಿಬೇಕಾಗಿರ್ತವೆ. ಒಬ್ಬರಾದ್ರೂ ಕಲಿಬೇಕು ಮನೆ ಮಂದಿಲಿ. ಈಗ ಒಂದು ಅವಕಾಶ, ಒಬ್ಬರೇ ಟಿಕೆಟಲ್ಲಿ ಮನೆ ಮಂದಿಯೆಲ್ಲ ಕಲಿಸ್ಕೊಡ್ತಕ್ಕಂಥ ಒಂದು ಆಪರ್ಚುನಿಟಿ ಇವಾಗ ಕೊಡ್ತಾ ಇದ್ದೀನಿ. ಖಂಡಿತ ಅಲ್ಲಿ ಏನು ನಾವು ಇದು ಮಾಡಲ್ಲ, ಲಿಂಕ್ ಕಳಿಸ್ಬೇಕಾದ್ರೆ ಎಷ್ಟು ಜನ ಇದೆ ಅಂತ ಕ್ಯಾಲ್ಕುಲೇಟ್ ಮಾಡಲ್ಲ. ಮುಂಚೆ ಎಲ್ಲ ಅದೆಲ್ಲ ಸ್ಟ್ರಿಕ್ಟ್ ಇತ್ತು, ಇವಾಗ ಏನಿಲ್ಲ, ತಲೆ ಕೆಡಿಸ್ಕೊಬಿಡಿ. ಅದರಲ್ಲಿ ಸ್ವಲ್ಪ ಕೆಲವು ವಿಚಾರಗಳು ನಾವು ಜಾಯಿನ್ ಆದಾಗ ಹೇಳ್ತೀವಿ ಏನು ಅಂತ. ಅಷ್ಟು ಬಿಟ್ಟರೆ ಇನ್ನೇನು ಇಲ್ಲ. ಒಂದು ವಿಟಿ ನೋಡ್ಕೊಂಬರೋಣ ಬನ್ನಿ. ನಮಸ್ಕಾರ. ನಾವು ಮಂಡ್ಯ ಜಿಲ್ಲೆಯವರು, ಕೇರ್ಪೇಟೆ ತಾಲೂಕು ಮತ್ತೆ ಎತ್ಕೊನಹಳ್ಳಿ ಗ್ರಾಮದವರು. ನಾವು ಜ್ಯೋತಿಷ್ಯ ಮತ್ತೆ ಹೈಯರ್ ಕ್ಲಾಸ್ ಕಲ್ತ್ಕೊಂಡಿದೀವಿ, ನಕ್ಷತ್ರ ನಾಡಿ ಕಲ್ತ್ಕೊಂಡಿದೀವಿ. ಏನಕ್ಕೆ ಕಲ್ತ್ಕೊಂಡೆ ಅಂತ ಅಂದ್ರೆ, ನಂಗೆ ಮಕ್ಕಳಲ್ಲಿ ಪ್ರಾಬ್ಲಮ್ ಆಗಿತ್ತು. ಅದಕ್ಕೋಸ್ಕರ ಮಕ್ಕಳಿಗೆ ಏನಕ್ಕೆ ಈ ತರ ತೊಂದರೆ ಆಯ್ತೈತೆ. 4 ಮಕ್ಳು ಎತ್ತಿದ್ರು ಒಂದು ಅಬಾರ್ಷನ್ ಆಯ್ತು. ಒಂದ್ ಮಗು, ಇನ್ ಮಗು 2.5 ವರ್ಷಕ್ಕೆ ತೀರ್ಕೋತು. ಮತ್ತೆ ಇನ್ನೊಂದ್ ಮಗು ಹ್ಯಾಂಡಿಕ್ಯಾಪು, ಇನ್ನೊಂದ್ ಮಗಳು ಚೆನ್ನಾಗಿದ್ದಾಳೆ. ಏನಕ್ಕೆ ಈ ತರ ಪ್ರಾಬ್ಲಮ್ ಆಯ್ತು ಅದೇ ನನ್ಗೆ ಮಕ್ಕಳಲ್ಲಿ ಅಂತ ತಿಳ್ಕೊಳಕೋಸ್ಕರ ನಕ್ಷತ್ರ ನಾಡಿ ಕಲ್ತ್ಕೊಂಡೆ. ಮೊದ್ಲೆಲ್ಲ ನಮ್ಗೆ ದೂರ ಹೋಗಿ ಕ್ಯಾಂಪ್ ಇರತ್ತವೆಲ್ಲ ಹೋಗಿ ಕಲ್ತ್ಕೊಳಕ್ ನಮ್ಗೆ ಆಗ್ತಾ ಇರ್ಲಿಲ್ಲ. ಅತ್ತೆ ಮನೆ, ನಮ್ಮ ಮನೆ ಪ್ರಾಬ್ಲಮ್ಗಳಲ್ಲಿ ಅಲ್ಲೆಲ್ಲ ಬುಟ್ಟಿ ಹೋಗಿ ದೂರ ಎಲ್ಲ ಹೋಗಿ ನಮ್ಗೆ ಆಗ್ತಿರ್ಲಿಲ್ಲ. ಇವಾಗ ರಾಜರು ಮನೆತನದಲ್ಲಿ ರಾಜರು ವಂಶಕ್ಕೆ ಗುರುಗಳು ಬಂದು ಹೇಳ್ಕೊಡ್ತಾ ಇದ್ರು. ಇವಾಗ ಗುರುಗಳು, ದಿನೇಶ್ ಗುರುಗಳು ಇವಾಗ ಆನ್ಲೈನ್ ಮುಖಾಂತರ ನಮ್ಮ ಮನೆಗಳಿಗೆ ಬಂದು ನಮ್ಗೆ ಹೇಳ್ಕೊಡ್ತಾವ್ರೆ. ಅದು ನಮ್ ಭಾಗ್ಯ. ತುಂಬಾ ಗ್ರೇಟು ನಮ್ಗೆ. ಅದಕ್ಕೆ ಯೋಚನೆ ಮಾಡಿದೆ, ಯಾಕೆ ಕಲ್ತ್ಕೋಬಾರ್ದು. ನಮ್ಮ ಮನೆ ಒಂದು ಕಾಯಿ ದುಡ್ಡು ಅಲ್ಲ, ಕಂಠದ ದುಡ್ಡು, ಯಾಕೆ ಕಲ್ತ್ಕೋಬಾರ್ದು ಅಂತ ಯೋಚನೆ ಮಾಡಿ ಕಲ್ತ್ಕೊಳ್ಳೇಬೇಕು ಅಂತ ಅಂದ್ಬಿಟ್ಟು ಕಲ್ತ್ಕೊಂಡ್ವಿ. ತುಂಬಾ ಚೆನ್ನಾಗಿದೆ. ತುಂಬಾ ಚೆನ್ನಾಗಿ ನಂಗೆ ಅರ್ಥ ಆಯ್ತು. ನನ್ ಮಕ್ಕಳಲ್ಲಿ ಏನು ಕಷ್ಟ ಬರ್ತದೆ, ಮತ್ತೆ ಬಿಗ್ನೆಸ್ ಅಲ್ಲಿ ಏನೇನು ತೊಂದರೆ ಆಗುತ್ತೆ. 5-9-12 ಇದ್ರೆ, ಮತ್ತೆ 5-8-12 ಇದ್ರೆ ತುಂಬಾ ಕಷ್ಟ. ಅದ್ರಲ್ಲೂ ಕೆಟ್ಟ ದಸಗಳಲ್ಲಿ, ಯಾವ್ಯಾವ ದಸಗಳಲ್ಲಿ ಎಷ್ಟು ಡೇಂಜರ್ ಆಗುತ್ತೆ. ಮತ್ತೆ ಒಳ್ಳೆ ದಸ, ಗುರು ದಸದಲ್ಲಿ ಸ್ವಲ್ಪ ಸೇವ್ ಆಗ್ಬೋದು. ಇನ್ನ ರಾಹು ದಸ ಮತ್ತೆ ಶನಿ ದಸ ಏನಾರು ಬಂದ್ರೆ ಎಷ್ಟು ಕಷ್ಟ ಆಗುತ್ತೆ ಇಂಥ ಕಾಂಬಿನೇಷನ್ ಬಂದಾಗ. ಅದೆಲ್ಲ ನಾವು ಅದ್ರಲ್ಲಿ ತಿಳ್ಕೊಂಡ್ವಿ. ತುಂಬಾ ನಾನು ದಿನೇಶ್ ಗುರುಜಿಗೆ ಮನಪೂರ್ವಕವಾಗಿ ನಮಸ್ಕಾರ ಮಾಡಕ್ ಇಷ್ಟಪಡ್ತೀನಿ. ಮತ್ತೆ ನಮ್ಗೆ ಯಾವುದು ಅಮೃತ ಏನು ಅಂತ ನನಗೆ ಗೊತ್ತಿಲ್ಲ, ಅಮೃತ ಹೆಂಗಿರುತ್ತೆ ಅಂತ ಗೊತ್ತಿಲ್ಲ. ಆದ್ರೆ ಇದನ್ನ ಕಲ್ಸ್ಕೊಟ್ಟಿದ್ದಾರೆ ಗುರುಜಿ, ದೊಡ್ಡ ಮನ್ಸ್ ಮಾಡಿ ನಮ್ಮಂತವ್ರಿಗೆಲ್ಲ ತಿಳಿಸಿ ಹೇಳ್ಕೊಟ್ಟಿದ್ದಾರೆ.
ಅವ್ರಿಗೆ ನಾನು ನಮ್ಗೆ ಅಮೃತನೇ ತಿನ್ಸಿದ್ದಾರೆ ಅಂತ ನಾನು ಮನಸ್ಫೂರ್ತಿಯಾಗಿ ಒಪ್ಕೋತೀವಿ ನಾವು. ತುಂಬಾ ಗ್ರೇಟು. ನಮ್ಗೆ ಮಕ್ಳಿಗೆ ಲವ್ ಮಾಡೋ ಕಾಂಬಿನೇಷನ್ ಆಯ್ತಾ, ಹೆಂಗಿರ್ತಾರೆ ಮಕ್ಳು ಅದನ್ನು ತಿಳ್ಕೊಬಹುದು, ಮತ್ತೆ ಬಿಗ್ನೆಸ್ ಅಲ್ಲಿ ತಿಳ್ಕೊಬಹುದು. ತುಂಬಾ ಅತ್ತೆ ಸೊಸೆ ಜಗಳ ಆಗುತ್ತಾ, ಯಾವ ಮೂಮೆಂಟ್ ಅಲ್ಲಿ ಜಗಳ ಆಗುತ್ತೆ, ಯಾವ ಟೈಮ್ ಬಂದಾಗ ನಾವ್ ಹೆಂಗಿರ್ಬೇಕು, ಗಂಡ ಹೆಂಡತಿಗೆ ಜಗಳ ಆಗುತ್ತಾ, ಕುಜ ದೋಷ, ಸರ್ಪ ದೋಷ ಎಲ್ಲ ಪ್ರತಿಯೊಂದನು ನಮ್ಗೆ ನಾವ್ ತಿಳ್ಕೊಬಹುದು. ಸುಳ್ಳು ಹೇಳ್ತಾ ಇದಾರ, ಪುರೋಹಿತರು ಸುಳ್ಳು ಹೇಳ್ತಾರೆ, ನನ್ಗೆ ನಾಗ ದೋಷ ಐತೆ ಅಂದ್ಬಿಟ್ಟು ಸರ್ಪ ಸಂಸ್ಕಾರ ಮಾಡಿಸಿ ಅಂತ ಅಂದ್ರು, ಆಶ್ಲೇಷ ಬಲಿ ಮಾಡಿ ಅಂತ ಅಂದ್ರು. ನಾನ್ ಮಾಡಿಸ್ದೆ, ಆಶ್ಲೇಷ ಬಲಿ ಮಾಡಿಸಿದ್ವಿ, 2 ಸರಿ ಮಾಡಿಸಿದ್ವಿ. ಆದ್ರೆ ಅದರಿಂದ ಏನ್ ನಮ್ಗೇನು ಒಳ್ಳೇದಾಯ್ತು ಅಂತ ಏನು ಅನ್ನಿಸ್ಲಿಲ್ಲ. ಆದ್ರೆ ನಾವೇನು ಯಾವತ್ತೂ ಹೊಡೆದಿಲ್ಲ ಅವನ್ನ. ನನ್ನ ನಕ್ಷತ್ರದಲ್ಲಿ ನೋಡಿದಾಗ ಆಮೇಲೆ ಗೊತ್ತಾಯ್ತು ನಮ್ಗೆ, ಗುರುಜಿ ಹೇಳ್ಕೊಟ್ಟಿದ್ರು, ನಕ್ಷತ್ರ ನಾಡಿಲು ತಿಳ್ಕೊಂಡ್ವಿ, ಮತ್ತೆ ಹೈಯರ್ ಕ್ಲಾಸ್ ಅಲ್ಲಿ ತಿಳ್ಕೊಂಡ್ವಿ. ಅವಾಗ ಗೊತ್ತಾಯ್ತು ನನ್ಗೆ ಯಾವ್ದೂ ಇಲ್ಲ ಅಂತ. ವೃಷಭ ಲಗ್ನ ಅದ್ರಲ್ಲಿ ರಾಹು ಇದಾರೆ, ನಂಗೆ ಯಾವ್ದನ್ನು ನಂಗೆ ನಾಗದೋಷ ಇಲ್ಲ ಅಂತ ಗೊತ್ತಾಯ್ತು. ಯಾರೋ ವಂಶದಲ್ಲಿ ಸೊತ್ತು ಸಾಯಿಸ್ಬಿಟ್ಟವ್ರೆ, ಅದಕ್ಕೆ ಇದಕ್ಕೆ ಅಂತ ಪುರೋಹಿತರು ನಮ್ಗೆ ಏನೋ ಬ್ರೈನ್ ವಾಶ್ ಮಾಡಿದ್ರು. ನಾವು ಅವಾಗ ದುಡ್ಡು ಕಳ್ಕೊಂಡ್ವಿ. ನಂಗೆ ಅವಾಗ ಕಷ್ಟ ಕಾಂಬಿನೇಷನ್ ಇತ್ತು. ಅದು ಏನಕ್ಕೆ ಅಂತಾನು ನಮ್ಗೆ ಅರ್ಥ ಆಯ್ತು. ಯಾಕೆಂದ್ರೆ ನಮ್ಗೆ ದಸಗಳು 6, 8, 12 ದಸಗಳು ನಡೀತಾ ಇತ್ತು ಅವಾಗ ಅಷ್ಟಮ. ಆ ದಸಗಳ ಟೈಮಲ್ಲಿ ನಮ್ಗೆ ಕಷ್ಟ ಬಂದೇ ಬರುತ್ತೆ ಅಂತ ನಮ್ಗೆ ಅರ್ಥ ಆಯ್ತು. ಗ್ರೇಟ್ ಗುರುಜಿ. ನಾನು ನಿಜವಾಗ್ಲೂ ಯಾರು ಹೇಳ್ಕೊಡಲ್ಲ, ಹೇಳ್ಕೊಟ್ಟು ನಮ್ಗೆ ತಿಳಿಸ್ಕೊಟ್ಟಿದ್ದೀರಾ. ತುಂಬಾ ಸಂತೋಷ ಗುರುಜಿ. ನೀವು ನಿಜವಾಗ್ಲೂ ಹೇಳ್ತಾ ಇದ್ದೀನಿ, ನಮ್ಮ ಆಯಸ್ಸಲ್ಲಿ ನಿಮ್ಗೆ 1 ವರ್ಷನೇ ಕೊಟ್ಬಿಡ್ಲಿ ದೇವ್ರು. ನಮಸ್ಕಾರ ಗುರುಜಿ. ಓಕೆ, ಒಂದು ಸಣ್ಣ ವಿರಾಮ ನಂತರ ಮತ್ತೆ ವಾಪಸ್ ಬರೋಣ. ವೆಲ್ಕಮ್ ಬ್ಯಾಕ್ ವೀಕ್ಷಕರೇ. ವೃಷಭ ಲಗ್ನದ ಬಗ್ಗೆ ಮಾತಾಡೋಣ. ವೃಷಭ ಲಗ್ನದವ್ರಿಗೆ, ಎಜುಕೇಷನ್ ಇರ್ತಕ್ಕಂಥವ್ರಿಗೆ ಸ್ವಲ್ಪ ಅಡಚಣೆಯ ಸಮಯ ಈ ತಿಂಗಳು. ಕೆಲಸದಲ್ಲಿರ್ತಕ್ಕಂಥವ್ರಿಗೆ ಬಾಸಿಂದ ಸ್ವಲ್ಪ ಕಿರಿಕಿರಿ ಆಗುತ್ತೆ. ನಿಮ್ಮ ದಶಾಭುಕ್ತಿಗಳಲ್ಲಿ ಶುಕ್ರ ಬಂದಿದ್ದಲ್ಲಿ ಡೆಫಿನೆಟ್ಲಿ ಕಿರಿಕಿರಿ ಜಾಸ್ತಿ. ನಿಮ್ಮ ಬಾಸ್ ಚೆನ್ನಾಗಿರೋರು ಯಾಕೋ ಫುಲ್ಲು ರಾಂಗ್ ಆಗ್ಬಿಟ್ಟಿದ್ದಾರೆ. ದೇವ್ರ ಥರ ಇದ್ದ ಹೋದ ತಿಂಗಳು, ಈ ಥರ ಯಾಕೋ ರಾಕ್ಷಸ ಆಗ್ಬಿಟ್ಟ ಅಂತ ಹೇಳಿ ನಿಮ್ಗೆ ಆಗ್ತಕ್ಕಂಥದ್ದು. ಸ್ವಲ್ಪ ಈ ತಿಂಗಳು ಸಮಾಧಾನವಾಗಿರಿ. ಬಿಸ್ನೆಸ್ಸಲ್ಲಿ ಇರ್ತಕ್ಕಂಥವ್ರಿಗೆ ಸ್ವಲ್ಪ ಹಣ ರೊಟೇಷನ್ ಆಗದೆ ಇರತಕ್ಕಂಥ ಸಮಯ, ಶುಕ್ರದಶ ಶುಕ್ರ ಭುಕ್ತಿ ಇದ್ದರೆ. ಆರೋಗ್ಯದಲ್ಲಿ ಸ್ವಲ್ಪ ಸಮಸ್ಯೆ ಹೆಚ್ಚಾಗಿ ಬರುತ್ತೆ. ವೃಷಭ ಲಗ್ನದವ್ರಿಗೆ ಸ್ವಲ್ಪ ಕೇರ್ಫುಲ್ ಆಗಿರಿ. ವೈವಾಹಿಕ ಜೀವನದಲ್ಲಿ ಕಿರಿಕಿರಿ ಜಾಸ್ತಿ, ಹೊಡೆದಾಡತಕ್ಕಂಥ ಜಾಸ್ತಿ ಹೆಚ್ಚಿಗೆ ಆಗುತ್ತೆ. ಶುಕ್ರ ಬೇರೆ ಕಾರಕ, ಅದಕ್ಕೆ ಸ್ವಲ್ಪ ಭಾಳ ಕೇರ್ಫುಲ್ ಆಗಿರಬೇಕು. ಸೈಲೆನ್ಸ್, ಮಾತಿಂದ ಸ್ವಲ್ಪ ಹೆಚ್ಚು. ಫೈರ್ ರಾಶಿಗೆ ಬೇರೆ ಹೋಗ್ಬಿಟ್ಟಿದ್ದಾನೆ, ಧನುರಾಶಿ ಬೆಂಕಿ ಹತ್ಕೊಂಡಿದೆ, ಸ್ವಲ್ಪ ಕೇರ್ಫುಲ್ ಆಗಿರಿ. ಇನ್ನು ಮಿಕ್ಕ ಎಲ್ಲ ವಿಚಾರದಲ್ಲೂ ಸ್ವಲ್ಪ ಸಾಧಾರಣ ಫಲ. ಮಿಥುನ ಲಗ್ನಕ್ಕೆ ಹೋಗೋಣ. ಮಿಥುನ ಲಗ್ನದಲ್ಲಿ ಇರ್ತಕ್ಕಂಥವ್ರಿಗೆ ಬಿಸ್ನೆಸ್ಗೆ ಮಾತ್ರ ಈ ಟೈಮು, ಅದೇನೋ ಡೈಲಾಗ್ ಬರ್ತಲ್ಲ, ಹೇಳೋದಕ್ಕೂ ಕೇಳೋದಕ್ಕೂ ಸಮಯವಿಲ್ಲ ಅಂತ ನಮ್ಮ ಅಣ್ಣವ್ರು ಹೇಳಿರ್ತಕ್ಕಂಥದ್ದು. ಇದು ಹೇಳೋದಕ್ಕೂ ಕೇಳೋದಕ್ಕೂ ಸಮಯ ಅಲ್ಲ, ಎಸ್ಪೆಷಲಿ ಬಿಸ್ನೆಸ್ ರಿಲೇಟೆಡ್. ಯು ಹ್ಯಾವ್ ಟು ಕಂಪ್ಲೀಟ್ಲಿ ಪೋಸ್ಟ್ಪೋನ್. ಮುಂದೆ ನೋಡಬೇಕು. ನಿಮ್ಮ ದಶಾಭುಕ್ತಿಗಳು ಪ್ರಾಬ್ಲಮ್ ಇದ್ರೂ ಕೂಡ ಕಳ್ಳರಿಗೆ ಇನ್ವೆಸ್ಟ್ಮೆಂಟ್ ಮಾಡ್ತಕ್ಕಂಥದ್ದಾಗ್ಬಿಡುತ್ತೆ. ಮೋಸ ಮಾಡ್ತಕ್ಕಂಥವ್ರಿಗೆ ನಾವು ದುಡ್ಡು ಕೊಟ್ಬಿಡ್ತೀವಿ ಈ ಸತಿ. ಇಟ್ಸ್ ಹೈಲಿ ರಾಂಗ್ ಟೈಮ್. ಒಳ್ಳೊಳ್ಳೆ ಆಪರ್ಚುನಿಟಿ ಥರದ್ದು ಕಾಣಿಸುತ್ತೆ, ಅಲ್ಲಿ ಬಂಡವಾಳ ಹೂಡೋಣ. ಅದು ಲ್ಯಾಂಡ್ ಆಗಿರ್ಬೋದು, ಯಾರ ಜೊತೆ ಯಾರು ಪಾರ್ಟ್ನರ್ ಆಗಿರ್ಬೋದು, ಅಥವಾ ಯಾವ್ದಾದ್ರು ಬಿಸ್ನೆಸ್ ಓಪನ್ ಮಾಡಿರೋದು, ಎಲ್ಲ ಕೂಡ ಫ್ಲಾಪ್ ಟೈಮ್ ಫಾರ್ ಮಿಥುನ ಲಗ್ನ. ಜಾಬಲ್ಲೂ ಜಾಬ್ ಕಳ್ಕೊಳ್ತಕ್ಕಂಥ ಕಾಂಬಿನೇಷನ್ನು. ಬಿಸ್ನೆಸ್ಸಲ್ಲಂತೂ ಆಲ್ರೆಡಿ ಇದ್ದರೆ ವೆರಿ ಡೌನ್ ಟೈಮ್. ಶುಕ್ರ ದಶಾಭುಕ್ತಿ ಅಂತರ್ಭುಕ್ತಿಲಿ ಏನಾದ್ರು ದಶಾಭುಕ್ತಿ ಎಸ್ಪೆಷಲಿ ಇದ್ದರೆ ಮಾತ್ರ ಇದರದ್ದು ಎಫೆಕ್ಟ್ ಭಾಳ ಪವರ್ಫುಲ್ ಆಗಿರುತ್ತೆ, ಹೆಚ್ಚಿಗೆ ಇರುತ್ತೆ. ಎಜುಕೇಷನ್ ಇರತಕ್ಕಂಥವ್ರಿಗೆ ಸ್ವಲ್ಪ ಸಾಧಾರಣವಾಗಿರ್ತಕ್ಕಂಥ ಫಲ. ವೈವಾಹಿಕ ಜೀವನದಲ್ಲಿ ಅತ್ಯುತ್ತಮವಾಗಿರ್ತಕ್ಕಂಥ ಸಮಯ, ಅನ್ಯೋನ್ಯವಾಗಿರ್ತಕ್ಕಂಥ ಸಮಯ. ಮ್ಯಾರೇಜ್ಗೆ ಏನಾದ್ರು ನೋಡ್ತಾ ಇದ್ದೀರಾ ಅಂತಂದರೆ ಈ ಒಂದು ತಿಂಗಳು ತುಂಬ ಅದ್ಭುತವಾಗಿದೆ. ಸ್ವಲ್ಪ ಮಾತುಕತೆ ಆಗಿ ಸೆಟ್ ಆಗಿ ಮುಂದೆ ಟು ಟೈ ದಿ ನಾಟ್ ಅಂತ ಹೇಳ್ತಾರಲ್ಲ, ಆ ಥರ ಒಂದು ರೆಡಿ ಆಗ್ತಕ್ಕಂಥ ಒಂದು ಸಮಯ ತುಂಬ ಚೆನ್ನಾಗಿದೆ. ವೆರಿ ಗುಡ್, ಎಕ್ಸಲೆಂಟ್ ಆಗಿರ್ತಕ್ಕಂಥದ್ದು. ಆರೋಗ್ಯ ಕೂಡ ಅತ್ಯುತ್ತಮವಾಗಿರ್ತಕ್ಕಂಥದ್ದು. ಕರ್ಕಾಟಕ ಲಗ್ನಕ್ಕೆ ಹೋಗೋಣ. ಕರ್ಕಾಟಕ ಲಗ್ನದವ್ರಿಗೆ ಹೊಸ ಒಂದು ಕೆಲಸ ಸಿಗ್ತಕ್ಕಂಥ ಕಾಂಬಿನೇಷನ್ ತೋರಿಸ್ತಾ ಇದೆ. ನ್ಯೂ ಜಾಬ್ ಆಪರ್ಚುನಿಟೀಸ್, ಲಾಭ ಬರ್ತಕ್ಕಂಥ ತೋರಿಸ್ತಾ ಇದೆ. ತುಂಬ ಒಳ್ಳೆ ಟೈಮ್ ಕರ್ಕಾಟಕ ಲಗ್ನದವ್ರಿಗೆ. ಶುಕ್ರದಶ ಶುಕ್ರಭುಕ್ತಿ ಎಸ್ಪೆಷಲಿ ಜಾಬ್ ರಿಲೇಟೆಡ್. ಬಿಸ್ನೆಸ್ಸಲ್ಲಿ ಒಳ್ಳೆ ದುಡ್ಡು ಬರುತ್ತೆ.
ವಾಹನ ತಗೊಳ್ತಕ್ಕಂಥ ಒಂದು ಸ್ಪೆಷಲ್ ಕಾಂಬಿನೇಷನ್ ಇದೆ, ಅಥವಾ ಲ್ಯಾಂಡ್ ತಗೊಳ್ತಕ್ಕಂಥದ್ದು, ಅಥವಾ ಮನೆ ಕಟ್ತಕ್ಕಂಥದ್ದು, ಅಥವಾ ಹೋಮ್ ಇಂಪ್ರೂವ್ಮೆಂಟ್ಸ್ ಇರ್ಬೋದು, ಅಥವಾ ಮನೆಗೆ ಹೊಸ ಹೊಸ ಪದಾರ್ಥಗಳನ್ನ ಖರ್ಚಾಗ್ತಕ್ಕಂಥ ಕಾಂಬಿನೇಷನ್ ತೋರಿಸ್ತಾ ಇದೆ. ಲೋನು ಎಲ್ಲಿ ಹೋದ್ರೂ ಕೂಡ ಲೋನ್ ಸಿಗುತ್ತೆ. ಎಲ್ಲ ವಿಚಾರದಲ್ಲೂ ಅದ್ಭುತವಾಗಿದೆ. ಎಜುಕೇಷನ್ ಇರ್ತಕ್ಕಂಥವ್ರಿಗೆ ತುಂಬ ಚೆನ್ನಾಗಿದೆ. ಎಕ್ಸಲೆಂಟ್ ಪೀರಿಯಡ್ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ಎಜುಕೇಷನ್ ಇರ್ತಕ್ಕಂಥವ್ರಿಗೆ ಒಂಥರ ಬ್ಯೂಟಿಫುಲ್ ಟೈಮ್. ಮ್ಯಾರೇಜಲ್ಲಿ ಸ್ವಲ್ಪ ಟ್ರಬಲ್ಸಮ್ ಆಗಿದೆ. ಕರ್ಕಾಟಕ ಲಗ್ನದವ್ರಿಗೆ ಮ್ಯಾರೇಜಲ್ಲಿ ಸ್ವಲ್ಪ ಟ್ರಬಲ್ ಇದೆ. ಆರೋಗ್ಯ ಅದ್ಭುತವಾಗಿದೆ, ಏನೂ ಟೆನ್ಷನ್ ಮಾಡ್ಕೊಳ್ಳೋಂಗಿಲ್ಲ. ಇನ್ನೆಲ್ಲ ವಿಚಾರದಲ್ಲೂ ಕರ್ಕಾಟಕ ಲಗ್ನ ಬ್ಯೂಟಿಫುಲ್, ಎಕ್ಸಲೆಂಟ್ ಆಗಿದೆ. ಸಿಂಹ ಲಗ್ನಕ್ಕೆ ಬರೋಣ. ಸಿಂಹ ಲಗ್ನದವ್ರಿಗೆ ಸ್ವಲ್ಪ ಮಟ್ಟಿಗೆ ಎಜುಕೇಷನ್ ಇರತಕ್ಕಂಥವ್ರಿಗೆ ಸ್ವಲ್ಪ ಹಿನ್ನಡೆ, ತುಂಬ ಹಿನ್ನಡೆ. ಸ್ವಲ್ಪ ಕಾನ್ಸಂಟ್ರೇಷನೇ ಮಾಡಲ್ಲ. ಶುಕ್ರದಶ ಶುಕ್ರ ಭುಕ್ತಿ ಇದ್ದರೆ ಏನೋ ಕಾನ್ಸಂಟ್ರೇಷನ್ ಒಂದು 30% ಡೌನ್ ಆದಂಗೆ. ಚೆನ್ನಾಗಿ ಕಾಂಬಿನೇಷನ್ ನಿಮ್ಮ ದಶಾದಲ್ಲಿದ್ದರೂ ಕೂಡ ಈ ಟ್ರಾನ್ಸಿಟ್ ಸ್ವಲ್ಪ ವಿ ವಿಲ್ ಹ್ಯಾವ್ ಎ ಸೆಟ್ ಬ್ಯಾಕ್ ಅಂತ ಹೇಳ್ತೀವಿ. ಕೆಲಸದಲ್ಲಿರತಕ್ಕಂಥವ್ರಿಗೆ ಒಂದು ಏನು ಅಂತಂದರೆ, ಕೆಲಸ ನಿಮಗೆ ಒಳ್ಳೆ ಪೊಸಿಷನ್ ಇದ್ರೂ ಕೂಡ ನಿಮ್ಗೆ ಕೆಲಸ ಕೊಡಲ್ಲ. ಅಂದರೆ ಪ್ರಾಜೆಕ್ಟ್ಸ್ ಕೊಡೋದಾಗಲಿ, ಜವಾಬ್ದಾರಿಯನ್ನು ಏನೋ ಕೊಡದೇ ಇರೋ ಥರ ಯಾರಿಗೋ ಬೇರೆಯವ್ರು ಕೊಟ್ಬಿಟ್ಟಿದ್ದಾರೆ. ನನ್ನ ಯಾಕೋ ಹಿಂದೆ ಹಾಕಿದ್ದಾರೆ, ನನ್ನ ಯಾಕೋ ಇವರು ಕಡೆಗಣಿಸ್ತಾ ಇದ್ದಾರೆ ಅಂತ ಭಾವನೆ ಈ ತಿಂಗಳು ನಿಮಗೆ ಸಾಕಷ್ಟು ಬರುತ್ತೆ. ಸ್ವಲ್ಪ ಅವಮಾನಗಳು ಆಗ್ತಕ್ಕಂಥ ಒಂದು ಸಮಯ. ಸ್ವಲ್ಪ ಕೇರ್ಫುಲ್ ಆಗಿರಿ, ಸೈಲೆನ್ಸ್ ಆಗಿದ್ಬಿಡಿ. ಯಾರೇನೋ ಜಗಳ ಮಾಡೋಕ್ಕೆ ಹೋಗ್ಬಿಡಿ. ಜಗಳ ಮಾಡಿದಷ್ಟು ಆಲ್ರೆಡಿ ನಿಮಗೆ ಒಂದು ಕಳಂಕ ತರ್ತಕ್ಕಂಥ ಒಂದು ಸಮಯ ತೋರಿಸ್ತಾ ಇದೆ. ಅದ್ರ ಜೊತೆಗೆ ಜಗಳ ಮಾಡಿಬಿಟ್ರೆ ನಿಮ್ಗೆ ಬರ್ತಕ್ಕಂಥ ಕಳಂಕ ಹೆಚ್ಚಾಗ್ಬಿಡುತ್ತೆ. ಸೈಲೆನ್ಸ್, ಕಳಂಕ ಬರೋ ಟೈಮಲ್ಲಿ ಶಾಸ್ತ್ರದಲ್ಲಿ ಏನು ಹೇಳಿದೆ ಅಂದರೆ ಸೈಲೆನ್ಸ್ ಬೆಸ್ಟ್. ಯಾವಾಗಲೂ ಲೈಫಲ್ಲಿ ಸೈಲೆನ್ಸ್, ತಲೆ ಬಗ್ಗಿಸ್ಕೊಂಡು ಸುಮ್ಮನೆ ಆಗ್ಬಿಡ್ಬೇಕು. ನಿಮ್ದು ಎಷ್ಟೇ ರೈಟ್ ಇರಲಿ, ಯು ಮೈಟ್ ಬಿ ರೈಟ್ ಟು ದಿ ಕೋರ್. ಭಗವಂತನ ದೃಷ್ಟಿಲಿ ನೀವು ರೈಟೇ, ಈ ಕಲಿಯುಗದಲ್ಲಿ ಯು ಆರ್ ರಾಂಗ್ ಅಷ್ಟೇ. ಸೊ ಅವ್ನ ಮೇಲೆ ಕರೆಕ್ಟ್ ಅಲ್ಲ ಸರ್ ನಾನು ಮಾಡಿರೋದು, ರೈಟಾ ಸರ್, ಸುಮ್ಮನೆ ಇದ್ಬಿಡು, ಓಕೆ, ಹಂಗೆ ಸೈಲೆಂಟಾಗಿ ಇದ್ಬಿಡ್ಬೇಕು. ದಿಸ್ ಈಸ್ ಆಲ್ ಒನ್ ಥಿಯರಿ. ಹಾಗೆ ಬಿಸ್ನೆಸ್ಸಲ್ಲಿ ಬಂದಾಗ ಸ್ವಲ್ಪ ಹಿನ್ನಡೆ. ಬಿಸ್ನೆಸ್ಸಲ್ಲಿ ಸ್ವಲ್ಪ ಒಂದು 50% ಹಿನ್ನಡೆ ನಡೆಯುತ್ತೆ. ಆರೋಗ್ಯದಲ್ಲಿ ಸ್ವಲ್ಪ ತೊಂದರೆ ತೋರಿಸ್ತಕ್ಕಂಥದ್ದು ಒಂದು 50% ಇದೆ. ಸೊ ಇನ್ನು ಮಿಕ್ಕ ವಿಚಾರದಲ್ಲೆಲ್ಲ ಸಾಧಾರಣ. ಬಟ್ ರಿಯಲ್ ಎಸ್ಟೇಟಲ್ಲಿ ಏನಾದ್ರು ಕೈ ಹಾಕಿದ್ರೆ ಕೈ ಸುಟ್ಕೋತೀವಿ, ಕೊಡ್ತಕ್ಕಂಥ ದುಡ್ಡು ವಾಪಸ್ ಬರಲ್ಲ. ಮಾರೋ ಟೈಮ್ ಈಗ ಏನಾದ್ರು ಇತ್ತು ಅಂದರೆ ಮಾರೋ ಟೈಮ್ ಬಂದಿದೆ. ಮಾರೋ ಟೈಮಲ್ಲಿ ಸ್ವಲ್ಪ ಲಾಭ ತೋರಿಸ್ತಾ ಇದೆ ಹೊರತು ಬೈಯಿಂಗ್ ಟೈಮ್ ಅಲ್ಲ. ಇಟ್ ಈಸ್ ಆಲ್ ಸೆಲ್ಲಿಂಗ್ ಟೈಮ್. ನಾನು ಹೇಳ್ತಾ ಇರೋದು ಇಟ್ಸ್ ನಾಟ್ ಬೈಯಿಂಗ್ ಟೈಮ್, ಇಟ್ ಇಸ್ ಸೆಲ್ಲಿಂಗ್ ಟೈಮ್ ಅಂತ ಹೇಳ್ಬೋದು. ಮತ್ತೆ ಕನ್ಯಾ ಲಗ್ನಕ್ಕೆ ಬರೋಣ. ಕನ್ಯಾ ಲಗ್ನದಲ್ಲಿರ್ತಕ್ಕಂಥವ್ರಿಗೆ ಎಜುಕೇಷನ್ ಇರೋರು ತುಂಬ ಚೆನ್ನಾಗಿ ಓದ್ತಾರೆ. ದಶಾಭುಕ್ತಿಗಳಲ್ಲಿ ಶುಕ್ರ ಬಂದಿದ್ರೆ ಗೋಚಾರದ ಫಲ ಒಂದು 25% ಇಂಕ್ರಿಮೆಂಟ್ ಕೊಡುತ್ತೆ. ಓದೋವನಿಗೆ ಅವನೇನೋ 50% ಇದ್ದಾನೆ ಅನ್ಕೊಳ್ಳೋಣ. ಈ ಗೋಚಾರ ಫಲ ಅವ್ನಿಗೊಂದು 20% ಆ್ಯಡ್ ಮಾಡಿ ಒಂದು 70% ತೆಗಿಯೋ ಥರ ಒಂದು ಬರುತ್ತೆ. 80% ಇರೋರಿಗೆ ಇನ್ನೊಂದು 20% ಆ್ಯಡ್, ಆ ಥರ ಇಂಕ್ರಿಮೆಂಟಲ್ ಸಿಗ್ತಕ್ಕಂಥದ್ದು ತೋರಿಸ್ತಾ ಇದೆ. ವೈವಾಹಿಕ ಜೀವನದಲ್ಲಿ ತುಂಬ ಅತ್ಯುತ್ತಮವಾಗಿರ್ತಕ್ಕಂಥದ್ದು. ಕೆಲಸದ ವಿಚಾರದಲ್ಲಿ ಏನೋ ಒಂದು ಬೇರೆ ಕಂಪ್ನಿ ಮಾಡೋಣ, ಚೇಂಜ್ ಮಾಡೋಣ, ಹೋಗೋಣ, ಇಲ್ಲಿ ಯಾಕೋ ನಮ್ಮನ್ನು ಇಷ್ಟಪಡ್ತಾ ಇಲ್ಲ, ಯಾಕೋ ನಮಗೇನು ಕೊಡ್ತಾ ಇಲ್ಲ, ಸ್ವಲ್ಪ ಬಾಸ್ ಯಾಕೋ ಕಿರಿಕಿರಿ ಮಾಡ್ತಾ ಇದ್ದಾರೆ, ಆ ಟೈಮ್ ತೋರಿಸ್ತಾ ಇದೆ. ಬಟ್ ಆ್ಯಕ್ಚುಲಿ ಕಿರಿಕಿರಿ ಮಾಡ್ತಾ ಇಲ್ಲ, ಅವ್ರಿಗೇನೋ ಒಂಥರ ಇನ್ಸೆಕ್ಯೂರಿಟಿ ಫೀಲಿಂಗ್ ಆಗುತ್ತೆ ಕೆಲಸ ಇರ್ತಕ್ಕಂಥವ್ರಿಗೆ. ಬಿಸ್ನೆಸ್ಸಲ್ಲಿರ್ತಕ್ಕಂಥವ್ರಿಗೆ ತುಂಬ ಒಂದು ಮೀಡಿಯಮ್ ಟೈಮು, ತುಂಬ ಹೈ ಎಕ್ಸ್ಪೆಕ್ಟೇಷನು, ಬಟ್ ಪರ್ಫಾರ್ಮೆನ್ಸು ಮತ್ತು ರಿಸಲ್ಟ್ ಭಾಳ ಲೋ ಟೈಮ್ ಇರ್ತಕ್ಕಂಥದ್ದು. ಆರೋಗ್ಯದಲ್ಲಿ ಸ್ವಲ್ಪ ಸಮಸ್ಯೆ ಬರುತ್ತೆ. ಹೀಟ್ ರಿಲೇಟೆಡ್ ಬರ್ಬೋದು, ಅಥವಾ ನಿಮಗೆ ಬೇರೆ ಏನಾದರೂ ದೀರ್ಘಕಾಲದ ಅನಾರೋಗ್ಯ ಇದ್ದರೆ ಸ್ವಲ್ಪ ಹೆಚ್ಚಿಗೆ ಆಗ್ತಕ್ಕಂಥದ್ದು. ಬಟ್ ಲಾಸ್ಟಲ್ಲಿ ಸ್ವಲ್ಪ ಚೇಂಜಸ್ ಬರುತ್ತೆ. ನೆಕ್ಸ್ಟ್ ಮಂತಿಂದ ಸ್ವಲ್ಪ ಚೆನ್ನಾಗಾಗ್ತಕ್ಕಂಥದ್ದು. ತುಲಾ ಲಗ್ನಕ್ಕೆ ಹೋಗೋಣ. ತುಲಾ ಲಗ್ನದವ್ರಿಗೆ ಎಜುಕೇಷನಲ್ಲಿ ಸ್ವಲ್ಪ ಭಾಳ ಡಲ್ ಟೈಮ್. ಬೇರೆ ವ್ಯಸನಗಳಿಗೆ ಹೆಚ್ಚು ಇಷ್ಟಪಡ್ತಕ್ಕಂಥದ್ದು. ಬೇರೆ ವ್ಯಸನಗಳಿರ್ತವೆ, ಮೊಬೈಲು ಅದು ಇದು ವ್ಯಸನಗಳಿಗೆ ಕಾನ್ಸಂಟ್ರೇಷನ್ ವಿಲ್ ಬಿ ರೆಡ್ಯೂಸ್ಡ್ ಅಂತ ಹೇಳ್ಬೋದು. ಅವ್ರು ಏನಾರು ಮಾಡ್ಕೊಳ್ಳಿ, ಕಾನ್ಸಂಟ್ರೇಷನ್ ವಿಲ್ ಬಿ ರೆಡ್ಯೂಸ್ಡ್. ಜಾಬಲ್ಲಿ ಬಾಸಿಂದ ಕಿರಿಕಿರಿ ಜಾಸ್ತಿ ಬರುತ್ತೆ, ಎಕ್ಸ್ಟ್ರಾ ವರ್ಕ್ ಕೊಡ್ತಾರೆ, ಬೇಕು ಅಂತ ನಿಮ್ಮನ್ನು ಆಟಾಡಿಸ್ತಾರೆ, ತುಂಬ ತಲೆ ತಿಂತಾರೆ, ಒಂಥರ ಏನೋ ತಲೆ ಮೇಲೆ ಬಂಡೆ ಬಿದ್ದಂಗೆ ಆಗತಕ್ಕಂಥ ಸಮಯ ನಿಮ್ದು ಆಗುತ್ತೆ. ಸ್ವಲ್ಪ ಕೇರ್ಫುಲ್ ಆಗಿರಬೇಕು. ಕೇರ್ಫುಲ್ ಅಂದರೆ ಸೈಲೆನ್ಸ್ ಬೆಸ್ಟ್ ಆಲ್ವೇಸ್. ಏನೇ ಕಷ್ಟ ಬಂದರೂ ಕೂಡ ಸೈಲೆನ್ಸ್ ಆಗಿರ್ಬೇಕು. ಯಾಕಂದರೆ ಅದೊಂದು ಟೈಮ್, ಪಾಸಿಂಗ್ ಕ್ಲೌಡ್ ಅಂತ ಹೇಳ್ತಾರಲ್ಲ, ಆ ಟೈಮ್ ನಾವೇನು ಮಾಡೋಕ್ಕಾಗಲ್ಲ. ಎಲ್ಲ ಕಷ್ಟಕ್ಕೂ ಒಂದೇ ಉತ್ತರ ಕೃಷ್ಣ ಪರಮಾತ್ಮ ಹೇಳಿದ್ದಾನೆ, ಈ ಸಮಯ ಕಳೆದು ಹೋಗುವುದು ಅಷ್ಟೇ. ನಿಮಗೆ ಕುಜದೋಷ ಇರಲಿ, ಸರ್ಪದೋಷ ಇರಲಿ, ಈ ಸಮಯ
ಕಳೆದು ಹೋಗೋದು, ಅಥವಾ ಈ ಜನ್ಮದಲ್ಲಿ ಮುಗಿದ ಮೇಲೆ ಮುಂದಿನ ಜನ್ಮದಲ್ಲಿ ಹೋಗ್ಬಿಡುತ್ತೆ. ಈ ಜನ್ಮದಲ್ಲಿ ಇರುತ್ತೆ. ಎಲ್ಲದಕ್ಕೂ ವಿ ಹ್ಯಾವ್ ಟು ಬಿ ಪಾಸಿಟಿವ್, ಏನು ಮಾಡೋಕ್ಕಾಗಲ್ಲ. ಹಾಗೆ ಈ ಒಂದು ಬಿಸ್ನೆಸ್ಸಲ್ಲಿ ಸ್ವಲ್ಪ ಮಟ್ಟಿಗೆ ಟೆನ್ಷನ್ಸು ಮತ್ತು ರಾಂಗ್ ಇನ್ವೆಸ್ಟ್ಮೆಂಟ್ಸ್ ಮಾಡ್ತಕ್ಕಂಥದ್ದು ಸಮಯ ಬರ್ತಾ ಇದೆ. ಇನ್ವೆಸ್ಟ್ಮೆಂಟ್ ಮಾಡೋಕ್ಕೆ ಹೋಗ್ಬೇಡಿ. ಅದ್ರ ಜೊತೆಗೆ ಫ್ಯಾಮಿಲಿ ಲೈಫಲ್ಲಿ ಡಿಸ್ಟರ್ಬೆನ್ಸ್ ತೋರಿಸ್ತಾ ಇದೆ, ಅನಾರೋಗ್ಯ ಸ್ವಲ್ಪ ತೋರಿಸ್ತಾ ಇದೆ, ಸ್ವಲ್ಪ ಅಷ್ಟು ಸ್ಟ್ರಾಂಗ್ ಇಲ್ಲ. ಶುಕ್ರನೇ ಅಧಿಪತಿ ಆಗಿದ್ರು ಕೂಡ ಈಸ್ ನಾಟ್ ಇನ್ ದಿ ರೈಟ್ ಪೊಸಿಷನ್ ದೇರ್. ಎಫರ್ಟ್ ಜಾಸ್ತಿ ಆಗಬೇಕು. ವೃಶ್ಚಿಕ ಲಗ್ನಕ್ಕೆ ಬರೋಣ. ಒಂಥರ ಗೋಲ್ಡ್ ಸ್ಟ್ರೈಕ್ ಮಾಡ್ತಕ್ಕಂಥ ಟೈಮ್. ಗೋಲ್ಡ್ ಸ್ಟ್ರೈಕ್ ಮಾಡೋದು ಅಂದರೆ ಏನೋ ಲಂಸಮ್ದು ಹಣ ಬರ್ತಕ್ಕಂಥದ್ದು, ಏನೋ ಒಂದು ಜ್ಯುವೆಲರಿ ಪರ್ಚೇಸ್ ಆಗ್ಬೋದು, ಏನೋ ಒಂದು ವೆಹಿಕಲ್ ಸಡನ್ನಾಗಿ ಪರ್ಚೇಸ್ ಆಗ್ತಕ್ಕಂಥದ್ದು, ಏನೋ ಒಂಥರ ನಾನು ಎಷ್ಟೋ ದುಡ್ಡು ಕೂಡಿಟ್ಟಿದ್ದೆ, ಫಸ್ಟ್ ಟೈಮ್ ನಾನು ಹೋಗ್ಬಿಟ್ಟು ಪೋಸ್ಟ್ ಆಫೀಸಲ್ಲಿ ಹಾಕಿದ್ದೀನಿ ಸರ್, ಒಂದು FD ಹಾಕಿದ್ದೀನಿ ಸರ್ ಪೋಸ್ಟ್ ಆಫೀಸಲ್ಲಿ, ನಾನು ಯಾವತ್ತೂ ಸೇವೆ ಮಾಡಿರಲಿಲ್ಲ ಸರ್. ಸಡನ್ ಸೇವಿಂಗ್ ಟೈಮ್ಸ್ ಬಂದ್ಬಿಡುತ್ತೆ. ಕೆಲವು ತುಂಬ ಜನ ಯಾವುದೋ ಒಂದು ಟೈಮಲ್ಲಿ ಒಂದು 50,000ನೋ 1,00,000ನೋ ಅದು ಪೋಸ್ಟ್ ಆಫೀಸಲ್ಲಿ ಹಾಕ್ಬಿಡ್ತಾರೆ. ಆ ಟೈಮಲ್ಲಿ, ಈ ಥರ ಕಾಂಬಿನೇಷನ್ ಟೈಮಲ್ಲಿ ಹಾಕ್ಬಿಟ್ಟು ಅದು ನೆನೆಸ್ಕೋತಾ ಇರ್ತಾರೆ. ಅದೇನೋ ಒಂದು ಟೈಮ್ ಬಂತಪ್ಪ, ನಾನು 1,00,000 ಅವತ್ತು FD ಹಾಕಿದ್ದು ಅದಾಗೇ ಇದೆ, ಸದ್ಯಕ್ಕೆ ಅದು ನಮ್ಗೆ ಯಾವತ್ತಾರು ಒಂದು ಕಾಪಾಡುತ್ತೆ. ಆ ಥರ ಕಾಪಾಡ್ತಕ್ಕಂಥ ಸಮಯ ವೃಶ್ಚಿಕ ಲಗ್ನದವ್ರಿಗೆ ಬಂದಿದೆ. ನಿಮ್ಮ ದಶಾಭುಕ್ತಿಗಳಲ್ಲಿ ಶುಕ್ರ ಬಂದರೆ ಅದನ್ನು ಮಾಡ್ತಕ್ಕಂಥ ಒಂದು ಯೋಜನೆ ಅಲ್ಲಿ ಟ್ರಿಗರ್ ಆಗುತ್ತೆ. ಮ್ಯಾರೇಜ್ ಲೈಫ್ಗೆ ಮಾತುಕತೆಗೆ ಬಂದಾಗ ಖಂಡಿತ ವಿನ್ ಆಗ್ತಕ್ಕಂಥ ಕಾಂಬಿನೇಷನ್ ತೋರಿಸುತ್ತೆ. ಬಿಸ್ನೆಸ್ಸಲ್ಲಿರೋರಿಗೆ ಸ್ವಲ್ಪ ಲಾಸು, ಆದರೆ ಲಾಭ ಸ್ವಲ್ಪ ಹೆಚ್ಚಾಗಿ ತೋರಿಸ್ತಾ ಇದೆ. ಜಾಬಲ್ಲಿರ್ತಕ್ಕಂಥವ್ರಿಗೆ ಎಂಜಾಯ್ಮೆಂಟ್ ಟೈಮ್, ಖುಷಿ ಟೈಮು. ಆರೋಗ್ಯದಲ್ಲಿ ಆರಾಮಾಗಿರ್ತಕ್ಕಂಥದ್ದು, ಏನು ಟೆನ್ಷನ್ ಏನಿಲ್ಲ. ಆರೋಗ್ಯ ಫಸ್ಟ್ ಕ್ಲಾಸು, ಒಳ್ಳೆ ನಿದ್ದೆ, ಸುಖ ನಿದ್ದೆ, ಏನು ಟೆನ್ಷನ್ ಮಾಡ್ಕೊಳಂಗೇನಿಲ್ಲ. ಎಲ್ಲ ಕೂಡ ಒಂಥರ ಚೆನ್ನಾಗಿದೆ. ಧನುರ್ ಲಗ್ನಕ್ಕೆ ಬರೋಣ. ಧನುರ್ ಲಗ್ನದಲ್ಲಿರ್ತಕ್ಕಂಥವ್ರಿಗೆ ಒಂಥರ ಏನೋ ಒಂಟಿತನ ಜಾಸ್ತಿ ಕಾಡುತ್ತೆ. ಏನು ಒಬ್ಬರು ಇಲ್ಲ ನನ್ನ ಹತ್ರ, ಎಲ್ಲರೂ ಕೈ ಬಿಟ್ಬಿಟ್ರ, ಒಬ್ಬನೇ ನಾನು, ಒಬ್ಬನೇ ಬೇಜಾರು. ಬಟ್ ಆದರೂ ಕೂಡ ಕೆಲಸದಲ್ಲಿ ವಿನ್ನಿಂಗ್ ಟೈಮ್, ಆರೋಗ್ಯದಲ್ಲಿ ವಿನ್ನಿಂಗ್ ಟೈಮ್, ಎಲ್ಲ ವಿಚಾರದಲ್ಲೂ ವಿನ್ನಿಂಗು. ಆದರೆ ಒಂಟಿತನ ಒಂದು ಅವರ ಮನಸ್ಸಿಗೆ ಈ 28ವರೆಗೂ ಏನೋ ಇರ್ತಕ್ಕಂಥದ್ದು, ಸ್ವಲ್ಪ ಈ ತಿಂಗಳ ಕೊನೆವರೆಗೂ ಸ್ವಲ್ಪ ಕಾಡ್ತಕ್ಕಂಥದ್ದು ಸ್ವಲ್ಪ ತೋರಿಸ್ತಾ ಇದೆ. ಬಿಸ್ನೆಸ್ಸಲ್ಲಿರ್ತಕ್ಕಂಥವ್ರಿಗೂ ಲಾಭದಾಯಕವಾಗಿದೆ, ಜಾಬಲ್ಲಿರ್ತಕ್ಕಂಥವ್ರಿಗೂ ಸಿಕ್ಕಾಪಟ್ಟೆ ಲಾಭ. ಬಟ್ ಯಾಕೋ ಅವ್ರಿಗೆ ಒಂಟಿತನ ಒಂದು ಕಾಡ್ತಕ್ಕಂಥದ್ದು, ಫ್ಯಾಮಿಲಿಯಿಂದ ದೂರ ಇರ್ತಕ್ಕಂಥದ್ದು, ಸೆಕ್ಲ್ಯೂಡೆಡ್ ಅಂತ ಕರಿತೀವಿ, ಸೆಕ್ಲ್ಯೂಷನ್ ಮಹಿನೆ ಆಗಿದೆ. ಏನೋ ಒಂಥರ ಆಧ್ಯಾತ್ಮಿಕ ಚಿಂತನೆ ಬಂದ್ಬಿಡ್ತಕ್ಕಂಥದ್ದು, ಎಲ್ಲ ಇದ್ದು ಏನೂ ಇಲ್ಲದೆ ಇರತಕ್ಕಂಥ ಮನಸ್ಸು ಅವ್ರಿಗೆ ಇದೊಂದು ತಿಂಗಳವರೆಗೂ. ದಶಾಭುಕ್ತಿಗಳಲ್ಲಿ ಶುಕ್ರ ಬಂದಿದ್ರೆ ಆ ರೀತಿ ಪ್ರಾಬ್ಲಮ್ ಆಗ್ತಕ್ಕಂಥ ತೋರಿಸುತ್ತೆ. ಮಕರ ಲಗ್ನದಲ್ಲಿರ್ತಕ್ಕಂಥವ್ರಿಗೆ ಜಾಬಲ್ಲಿ ಸ್ವಲ್ಪ ಸಮಸ್ಯೆ ಇರ್ತಕ್ಕಂಥದ್ದು ತೋರಿಸ್ತಾ ಇದೆ. ಜಾಬ್ ಶುಕ್ರದಶ ಶುಕ್ರಭುಕ್ತಿ ಇದ್ದರೆ ನಿಮ್ಮ ಇನ್ವೆಸ್ಟ್ಮೆಂಟಲ್ಲಿ ಸ್ವಲ್ಪ ತೊಂದರೆ ಬರುತ್ತೆ. ಎಲ್ಲರೂ ನೀವು ಎಸ್ಪೆಷಲಿ ಶೇರ್ ಗೀರ್ ಮಾಡಿದ್ರೆ ಭಾಳ ಕೇರ್ಫುಲ್ ಆಗಿರಿ. ನಾಟ್ ಎ ಗುಡ್ ಟೈಮ್. ಶೇರಲ್ಲಿ ಕಂಪ್ಲೀಟ್ ಲಾಸ್ ಆಗ್ತಕ್ಕಂಥದ್ದು, ಲಾಭ ಎಲ್ಲ ಹೊಟ್ಟೋಗುತ್ತೆ. ದಶಾಭುಕ್ತಿಲಿ ಏನಾದ್ರು ಶುಕ್ರ ಇದ್ದರೆ ಎಲ್ಲ ಹೊಟ್ಟೋಗುತ್ತೆ. ಲಾಭ ಗೀಬ ಏನಾದ್ರು ಒಂದು ಅಷ್ಟು ತಿಂಗಳು ಮಾಡಿದರೆ ಇದೆಲ್ಲ ವಾಶ್ಔಟಿಂಗ್ ಟೈಮ್. ಆರೋಗ್ಯ ಅನುಕೂಲಕರವಾಗಿರುತ್ತೆ. ಎಜುಕೇಷನ್ ಸ್ವಲ್ಪ ಪರವಾಗಿಲ್ಲ, ಮೀಡಿಯಮ್ ಆಗಿರುತ್ತೆ. ಜಾಬ್ ದಲ್ಲಿ ಸ್ವಲ್ಪ ಅಡಚಣೆ ಅಂತ ಹೇಳಿದ್ದೀನಿ. ಬಿಸ್ನೆಸ್ಸಲ್ಲೂ ಕೂಡ ಲಾಸ್ ಕಾಂಬಿನೇಷನ್ ಇದೆ. ಆರೋಗ್ಯ ಮತ್ತು ಎಜುಕೇಷನ್ ಇದೊಂದು ಸ್ವಲ್ಪ ಬಿಟ್ಟರೆ ಇನ್ನು ಮಿಕ್ಕ ಎಲ್ಲ ಕ್ಷೇತ್ರದಲ್ಲೂ ಸ್ವಲ್ಪ ಡೌನ್ ಟರ್ನ್. ನೆಕ್ಸ್ಟು ಕುಂಭ. ಕುಂಭ ಲಗ್ನದಲ್ಲಿರ್ತಕ್ಕಂಥವ್ರಿಗೆ ಎಜುಕೇಷನಲ್ಲಿ ಭಾಳ ಅದೃಷ್ಟವಂತರಾಗಿರ್ತಾರೆ. ತುಂಬ ಚೆನ್ನಾಗಿ ತಲೆಗೆ ಹೋಗುತ್ತೆ. ಈ ತಿಂಗಳು ಓದೋದೆಲ್ಲ ತಲೆಗೆ ಹತ್ಕೊಳ್ಳುತ್ತೆ. ಏನಾರು ಎಕ್ಸಾಮ್ ಬರೆಯಂಗಿದ್ರೆ ಇದು ವಿನ್ನಿಂಗ್ ಟೈಮ್ ಬರುತ್ತೆ. ದಶಾಭುಕ್ತಿಗಳಲ್ಲಿ ಶುಕ್ರ ಇದ್ದಲ್ಲಿ ಜಾಬಲ್ಲಿ ಸ್ವಲ್ಪ ಪ್ರಾಸ್ಪೆಕ್ಟ್ಸ್ ಚೆನ್ನಾಗಿ ಬರ್ತಾ ಇದೆ. ನಿಮ್ಮ ಇಂಟರ್ವ್ಯೂಸ್ ಎಲ್ಲ ಚೆನ್ನಾಗಾಗುತ್ತೆ. ಬ್ರಿಟನ್ ಟೆಸ್ಟ್ ಇರ್ಬೋದು, ಓರಲ್ ಇರ್ಬೋದು, ಯಾವುದ್ರಲ್ಲಾದರೂ ತಗೊಳ್ಳಿ. ಇಂಟರ್ವ್ಯೂಸಲ್ಲಿ ಸಕ್ಸಸ್ ಸಿಗ್ತಕ್ಕಂಥದ್ದು ತೋರಿಸ್ತಾ ಇದೆ. ವೆಹಿಕಲ್ ಪರ್ಚೇಸ್ಗೆ ಭಾಳ ಒಳ್ಳೆ ಟೈಮು. ಸಡನ್ನಾಗಿ ಹೋಗಿ ಒಂದು ಏನೋ ಗಾಡಿ ಕೆಟ್ಟಿತು, ಏನೋ ಅವಾಗ ಕೈಗೆ ರಿಪೇರಿ ಬರ್ತಾಯಿತ್ತು, ಹೋಗ್ತೀನಿ ತಗೊಳ್ತೀನಿ, ಸೆಕೆಂಡ್ ಸೇಲ್, OLX ಮಾರ್ಬಿಡಿ, ಹೊಸ ತಂದುಬಿಡಿ ಕಾಂಬಿನೇಷನ್ ಬಂದಿದೆ. ಭೂಮಿ ವಿಚಾರದಲ್ಲೂ ಸ್ವಲ್ಪ ಬರ್ತಕ್ಕಂಥದ್ದು. ಭೂಮಿಯ ಕಾರಕ ಅಲ್ಲದೆ ಇರೋದ್ರಿಂದ ಭೂಮಿ ಸ್ವಲ್ಪ ಕಮ್ಮಿ ಮಟ್ಟಕ್ಕಿರುತ್ತೆ. ಆದರೆ ವೆಹಿಕಲ್ಲು
ಮನೆಗೆ ಏನಾದ್ರು ಟಿ ವಿ ತರೋದು, ಫ್ರಿಜ್ ತರೋದು, ವಾಷಿಂಗ್ ಮಷಿನ್ ತರೋದು, ಫರ್ನಿಚರ್ ತರೋದು, ಇದೆಲ್ಲ ಸ್ವಲ್ಪ ಕಂಫರ್ಟ್ನೆಸ್ಗೆ ಇನ್ವೆಸ್ಟ್ ಮಾಡ್ತಕ್ಕಂಥದ್ದು ಜಾಸ್ತಿ ತೋರಿಸ್ತಾ ಇದೆ. ಆರೋಗ್ಯದಲ್ಲಿ ಭಾಳ ಚೆನ್ನಾಗಿದೆ, ಏನು ಟೆನ್ಷನ್ ಇಲ್ಲ. ಬಿಸ್ನೆಸ್ಸಲ್ಲಿ ಇರ್ತಕ್ಕಂಥವ್ರಿಗೆ ಸ್ವಲ್ಪ ಲಾಭ ಕೂಡ ತೋರಿಸ್ತಾ ಇದೆ. ಎಲ್ಲ ವಿಚಾರದಲ್ಲೂ ಕುಂಭ ಲಗ್ನದವ್ರಿಗೆ ಸ್ವಲ್ಪ ಒಳ್ಳೆ ಟೈಮ್ ಅಂತ ಹೇಳ್ಬೋದು. ಮೀನಲಗ್ನ, ಎಜುಕೇಷನ್ ಇರ್ತಕ್ಕಂಥವ್ರಿಗೆ ಸ್ವಲ್ಪ ಮಟ್ಟಿಗೆ ಸ್ವಲ್ಪ ಚೇತರಿಕೆ ಟೈಮ್ ಬಂದಿದೆ. ಈಗ ಇಷ್ಟು ದಿವಸ ಏನೋ ಒಂಥರ ಆಲಸ್ಯ, ಟೆನ್ಷನ್ ಜಾಸ್ತಿ ಇರ್ತಕ್ಕಂಥ ಒಂದು ಸಮಯ, ಸ್ವಲ್ಪ ಚೇಂಜ್ ಅಂತ ಹೇಳ್ಬೋದು. ಸ್ವಲ್ಪ ಚೇಂಜ್, ಒಂದು ಅಧಿಕ ಮಾರ್ಕ್ಸ್ ತೆಗಿರ್ತಕ್ಕಂಥ ಒಂದು ಕಾಂಬಿನೇಷನ್ನು, ಅದೇನಾದ್ರು ಎಕ್ಸಾಮ್ ಇದ್ದರೆ, ಅಥವಾ ಮೋರ್ ನಾಲೆಜ್ ತಗೊಳ್ತಕ್ಕಂಥ ಕಾಂಬಿನೇಷನ್ ಬರ್ತಾ ಇದೆ. ಜಾಬಲ್ಲಿ ಇರ್ತಕ್ಕಂಥವ್ರಿಗೆ ಪ್ರಮೋಷನ್ ಬಗ್ಗೆ ಮಾತಾಡ್ತಕ್ಕಂಥ ಒಂದು ಕಾಂಬಿನೇಷನ್ ಬರ್ತಾ ಇದೆ. ವೆರಿ ಗುಡ್ ಕಾಂಬಿನೇಷನ್ ಫಾರ್ ಪ್ರಮೋಷನ್ನು, ಅದು ಇದು ಮಾತಾಡ್ತೀವಿ. ಓಕೆ, ಈ ವರ್ಷ ನೀವು ಚೆನ್ನಾಗಿ ಮಾಡಿದ್ದೀರಾ, ನಿಮಗೆ ಪ್ರಮೋಷನ್ ಕನ್ಫರ್ಮ್ ಮಾಡ್ತಾ ಇದ್ದೀವಿ, ನಿಮಗೆ ಏಪ್ರಿಲ್ ಮೇ ಜೂನಲ್ಲಿ ನಿಮ್ಗೆ ಕೊಡ್ತೀವಿ ಅಂತ ಮಾತುಕತೆ ಬರ್ತಕ್ಕಂಥ ಸಮಯ. ಅಥವಾ ನೀವು ದಶಾಭುಕ್ತಿಗಳಲ್ಲಿ ಶುಕ್ರ ಇದ್ದರೆ ಹೋಗಿ ಮಾತಾಡಿ, ನಿಮಗೆ ಆಗ್ತಕ್ಕಂಥ, ನೀವು ಎಲಿಜಿಬಿಲಿಟಿ ಇದೆ, ನಮಗೆ ಕೊಡ್ತಾರೆ ಅಂತ ಒಂದು ನಿಮ್ಮ ಮನಸ್ಸಲ್ಲಿದ್ದರೆ ಫಸ್ಟ್ ಹೋಗಿ ಮಾತಾಡಿ ಅಂತ ಹೇಳ್ತೀನಿ. ಸ್ವಲ್ಪ ನಿಮ್ಮ ಹೆಸರು ಲೈಮ್ ಲೈಟ್ಗೆ ಬರ್ತಕ್ಕಂಥ ಒಂದು ತಿಂಗಳಾಗಿದೆ. 10th ಹೌಸಲ್ಲಿ ಶುಕ್ರ ಹೋಗ್ತಾ ಇದೆ. ಸೊ ಭಾಳ ಅದ್ಭುತವಾಗಿರೋದು. ಬಟ್ ಆದರೆ ವೈವಾಹಿಕ ಜೀವನದಲ್ಲಿ ಏನೋ ಒಂದು ಸ್ವಲ್ಪ ಈಗೋ ಕ್ಲಾಶಸ್, ಅಹಂ ಸ್ವಲ್ಪ ಜಾಸ್ತಿ ಆಗ್ತಕ್ಕಂಥದ್ದು ತೋರಿಸ್ತಾ ಇದೆ. ಆರೋಗ್ಯದಲ್ಲಿ ಸಣ್ಣ ಪುಟ್ಟ ತೊಂದರೆ ತೋರಿಸ್ತಾ ಇದೆ, ಬಟ್ ಮೇಜರ್ ಏನು ತೊಂದರೆ ಇಲ್ಲ. ಇನ್ನು ಮಿಕ್ಕ ಎಲ್ಲ ಒಂದು ವಿಚಾರದಲ್ಲಿ ಸ್ವಲ್ಪ ಪಾಸಿಟಿವ್ ಆಗಿದೆ, ನಾಟ್ ಟು ವರಿ. ಸೊ ಒಂದು ಒಳ್ಳೆ ತಿಂಗಳು ನಿಮಗೆ, ಸ್ವಲ್ಪ ಅಧಿಕಾರ ಮತ್ತು ನೇಮ್ ಆ್ಯಂಡ್ ಫೇಮ್ ಬರ್ತಕ್ಕಂಥ ಒಂದು ತಿಂಗಳು ತುಂಬ ಚೆನ್ನಾಗಿದೆ. ಯು ಕ್ಯಾನ್ ಗೋ ಹೆಡ್. ಸೊ ಇಷ್ಟು ಶುಕ್ರನ ಧನುರ್ರಾಶಿ ಪ್ರವೇಶ ಫಲಗಳು. ಹಾಗೆ ಶುಕ್ರನ ಬಗ್ಗೆ ಇನ್ನಷ್ಟು ಒಂದು ವಿಚಾರ, ಒಂದು ವಿಟಿ ನೋಡ್ಕೊಂಬರೋಣ ಬನ್ನಿ. ಶುಕ್ರನ ಬಗ್ಗೆ ಇನ್ನೊಂದಷ್ಟು ವಿಚಾರಗಳನ್ನ ತಿಳ್ಕೊಂಬರೋಣ ಬನ್ನಿ. ಗ್ರಹದ ಸೈಜ್ ಮತ್ತು ಮಾಸ್ ಸಿಮಿಲರ್ ಆಗಿದೆ. ವೀನಸ್ ಭೂಮಿಗೆ ಹತ್ತಿರವಿರುವ ಗ್ರಹವೂ ಆಗಿದೆ. ಈ ಗ್ರಹದ ಸರ್ಫೇಸ್ ಸಲ್ಫ್ಯೂರಿಕ್ ಆಸಿಡ್ ನ ಒಪ್ಯಾಕ್ ಲೇಯರ್ ಇಂದ ಕವರ್ ಆಗಿದೆ. ಈ ಮೇಲೆ ಹೇಳಿರುವ ಎಲ್ಲದರ ಬಗ್ಗೆ ವಿವರವಾಗಿ ನೋಡೋಣ. 1. ವೀನಸ್ ಆಕಾಶದಲ್ಲಿ ಕಾಣುವ 2ನೇ ಬ್ರೈಟೆಸ್ಟ್ ಪ್ಲಾನೆಟ್ ಆಗಿದೆ. ಈ ಗ್ರಹದ ಅಪರೆಂಟ್ ಮ್ಯಾಗ್ನಿಟ್ಯೂಡ್ -3.8 ಇಂದ -4.6 ವರೆಗೂ ಇದೆ. ಇದರಿಂದಾಗಿ ಇದು ತುಂಬಾ ಬ್ರೈಟ್ ಆಗಿ ಕಾಣುತ್ತದೆ. ಮೊದಲಿಗೆ ಚಂದ್ರ ಬ್ರೈಟ್ ಆಗಿ ಕಾಣುವ ನ್ಯಾಚುರಲ್ ಆಬ್ಜೆಕ್ಟ್ ಆಗಿದ್ದಾನೆ. ಎರಡನೇದಾಗಿ ವೀನಸ್ ಆಗಿದೆ. 2. ವೀನಸ್ ನಲ್ಲಿ ಒಂದು ದಿನ ಅದರ ವರ್ಷಕ್ಕಿಂತ ಬಹಳವಿದೆ. ವೀನಸ್ ತನ್ನ ಆಕ್ಸಿಸ್ ನಲ್ಲಿ ತುಂಬಾ ನಿಧಾನವಾಗಿ ತಿರುಗುತ್ತದೆ. ಇದು 243 ಭೂಮಿಯ ದಿನಗಳನ್ನು ತನ್ನ ಆಕ್ಸಿಸ್ ನಲ್ಲಿ ತಿರುಗಲು ತೆಗೆದುಕೊಳ್ಳುತ್ತದೆ. ಅದೇ ಈ ಗ್ರಹ ಸೂರ್ಯನ ಸುತ್ತಲೂ 225 ಭೂಮಿಯ ದಿನಗಳನ್ನು ತೆಗೆದುಕೊಳ್ಳುತ್ತದೆ. ಇದರಿಂದಾಗಿ ವೀನಸ್ ನಲ್ಲಿ ಒಂದು ವರ್ಷ ಕಳೆಯುವುದಕ್ಕಿಂತ ಒಂದು ದಿನ ಕಳೆಯುವುದು ಕಷ್ಟ. 3. ವೀನಸ್ ಎಂಬ ಹೆಸರು ರೋಮನ್ ಗಾಡೆಸಸ್ ಇಂದ ಬಂದಿದೆ. ವೀನಸ್ ಎಂಬ ಹೆಸರು ಈ ಗ್ರಹಕ್ಕೆ ಬರಲು ಕಾರಣ ಈ ಗ್ರಹ ಬ್ರೈಟ್ ಆಗಿ ಇರುವುದು. 1581ರಲ್ಲಿ ಈ ಗ್ರಹಕ್ಕೆ ರೋಮನ್ ಗಾಡೆಸಸ್ ನ ಹೆಸರು ನೀಡಲಾಯಿತು. ವೀನಸ್ ನ ಅರ್ಥ ಬ್ರೈಟ್ ಕ್ವೀನ್ ಆಫ್ ದ ಸ್ಕೈ. 4. ವೀನಸ್ ಅನ್ನು ಭೂಮಿಯ ಸಿಸ್ಟರ್ ಪ್ಲಾನೆಟ್ ಎಂದು ಕರೆಯುತ್ತಾರೆ. ಇದು ಯಾಕೆಂದರೆ ಭೂಮಿ ಮತ್ತು ವೀನಸ್ ಗ್ರಹದ ಸೈಜ್ ಒಂದೇ ಆಗಿದೆ. ಕೇವಲ 638 ಕಿಲೋಮೀಟರ್ ಡಯಾಮೀಟರ್ ನಷ್ಟು ವ್ಯತ್ಯಾಸವಿದೆ. ವೀನಸ್ ಭೂಮಿಯ 81% ಮಾಸ್ ಅನ್ನು ಹೊಂದಿದೆ. ಈ ಗ್ರಹಕ್ಕೆ ಭೂಮಿಯ ತರವೇ ಸೆಂಟ್ರಲ್ ಕೋರ್, ಮೋಲ್ಟನ್ ಮ್ಯಾಂಟಲ್ ಮತ್ತು ಕ್ರಸ್ಟ್ ಇದೆ. ಆದರೆ ಇದಕ್ಕೆ ಯಾವುದೇ ಚಂದ್ರ ಅಥವಾ ರಿಂಗ್ಸ್ ಇಲ್ಲ. 5. ಬಿಲಿಯನ್ಸ್ ವರ್ಷಗಳ ಹಿಂದೆ ವೀನಸ್ ಭೂಮಿ ತರಹದ ಕ್ಲೈಮೇಟ್ ಅನ್ನು ಹೊಂದಿತ್ತು. ವಿಜ್ಞಾನಿಗಳು ವೀನಸ್ ನಲ್ಲಿ ಬಿಲಿಯನ್ಸ್ ವರ್ಷಗಳ ಹಿಂದೆ ನೀರು ಮತ್ತು ಸಾಗರವಿತ್ತು ಎಂದು ನಂಬಿದ್ದಾರೆ. ಆದರೆ ಅಲ್ಲಿನ ಹೈ ಟೆಂಪರೇಚರ್ ಮತ್ತು ಗ್ರೀನ್ ಹೌಸ್ ಎಫೆಕ್ಟ್ ಇಂದ ಆ ನೀರು ಎಲ್ಲ ಆವಿಯಾಗಿ ಈಗ ಅದರ ಸರ್ಫೇಸ್ ತುಂಬಾ ಬಿಸಿಯಾಗಿದೆ. 6. ವೀನಸ್ ಬೇರೆ ಪ್ಲಾನೆಟ್ಸ್ ಗಳಿಗೆ ಹೋಲಿಸಿದರೆ ಆಪೋಸಿಟ್ ಆಗಿ ರೊಟೇಟ್ ಆಗುತ್ತದೆ. ಎಲ್ಲ ಪ್ಲಾನೆಟ್ಸ್ ಗಳು ಕೌಂಟರ್ ಕ್ಲಾಕ್ ವೈಸ್ ನಲ್ಲಿ ರೊಟೇಟ್ ಆಗುತ್ತದೆ, ಆದರೆ ವೀನಸ್ ಕ್ಲಾಕ್ ವೈಸ್ ನಲ್ಲಿ ರೊಟೇಟ್ ಆಗುತ್ತದೆ. ಇದಕ್ಕೆ ಕಾರಣ ಅದು ಒಂದು ಅಸ್ಟ್ರಾಯ್ಡ್ಗೆ ಡಿಕ್ಕಿ ಹೊಡೆದು ತನ್ನ ರೊಟೇಷನಲ್ ಪಾತ್ ಅನ್ನು ಚೇಂಜ್ ಮಾಡಿದೆ. 7. ವೀನಸ್ ಸೋಲಾರ್ ಸಿಸ್ಟಮ್ ನಲ್ಲಿ ಇರುವ ಅತ್ಯಂತ ತಾಪ ಇರುವ ಗ್ರಹವಾಗಿದೆ. ವೀನಸ್ ನ ಟೆಂಪರೇಚರ್ 462 ಡಿಗ್ರಿ ಸೆಲ್ಸಿಯಸ್ ಆಗಿದೆ. ವೀನಸ್ ತನ್ನ ಆಕ್ಸಿಸ್ ನಲ್ಲಿ ನಿಧಾನವಾಗಿ ರೊಟೇಟ್ ಆಗೋ ಕಾರಣ ಅಲ್ಲಿ ಯಾವುದೇ ರೀತಿಯ ಸೀಸನ್ ಇರುವುದಿಲ್ಲ.
ಇದರ ವಾತಾವರಣ 96.5% ಕಾರ್ಬನ್ ಡೈಆಕ್ಸೈಡ್ ನಿಂದ ತುಂಬಿದ್ದು ಹೀಟ್ ಅನ್ನು ಟ್ರ್ಯಾಪ್ ಮಾಡುತ್ತದೆ ಮತ್ತು ಗ್ರೀನ್ ಹೌಸ್ ಎಫೆಕ್ಟ್ ನಿಂದಾಗಿ ಅಲ್ಲಿನ ನೀರು ಆವಿಯಾಗಿದೆ. 8. ವೀನಸ್ ನ ಅಟ್ಮಾಸ್ಫಿಯರಿಕ್ ಪ್ರೆಷರ್ ಭೂಮಿಗಿಂತ 92 ಬಾರಿ ಸ್ಟ್ರಾಂಗ್ ಆಗಿದೆ. ಇದರ ಅರ್ಥ ಯಾವುದಾದರೂ ಅಸ್ಟ್ರಾಯ್ಡ್ ವೀನಸ್ ಗ್ರಹವನ್ನು ಎಂಟರ್ ಮಾಡಿದರೆ ವೀನಸ್ ಗ್ರಹದ ಪ್ರೆಷರ್ ಇಂದಾಗಿ ಕ್ರಶ್ ಆಗುತ್ತದೆ. ಇಲ್ಲಿನ ಪ್ರೆಷರ್ ಭೂಮಿಯ ಓಷನ್ ನ 1000 ಕಿಲೋಮೀಟರ್ ಅಡಿಯಲ್ಲಿ ಇರುವ ಪ್ರೆಷರ್ಗೆ ಸಮವಾಗಿದೆ. 9. ವೀನಸ್ ನ ಮ್ಯಾಗ್ನೆಟಿಕ್ ಫೀಲ್ಡ್ ತುಂಬಾ ವೀಕ್ ಆಗಿದೆ. ಇದು ವಿಜ್ಞಾನಿಗಳಿಗೆ ಆಶ್ಚರ್ಯವೆನಿಸಿತು. ಅವರು ಈ ಗ್ರಹದ ಮ್ಯಾಗ್ನೆಟಿಕ್ ಫೀಲ್ಡ್ ಭೂಮಿಯಷ್ಟೇ ಇರುತ್ತದೆ ಎಂದು ನಂಬಿದ್ದರು. ಆದರೆ ಇಲ್ಲಿ ಆ ರೀತಿ ಇರಲು ಕಾರಣವೇನಿರಬಹುದೆಂದರೆ ವೀನಸ್ಗೆ ಯಾವುದೇ ಸಾಲಿಡ್ ಕೋರ್ ಇಲ್ಲ ಅಥವಾ ಕೋರ್ ತಣ್ಣಗೆ ಆಗುತ್ತಿಲ್ಲ. 10. ವೀನಸ್ ಭೂಮಿಗೆ ಹತ್ತಿರ ಇರುವ ಗ್ರಹವಾಗಿದೆ. ವೀನಸ್ ಭೂಮಿ ಮತ್ತು ಸೂರ್ಯನ ಗೆರೆಗೆ ಬಂದರೆ ಇದು ನಮಗೆ ಹತ್ತಿರ ಇರುವ ಗ್ರಹವಾಗಿದೆ. ಇದರ ಡಿಸ್ಟೆನ್ಸ್ 41 ಮಿಲಿಯನ್ ಕಿಲೋಮೀಟರ್ಸ್ ಆಗಿದೆ. ಎಕ್ಸ್ಟ್ರಾ ವೀನಸ್ನ ಸರ್ಫೇಸ್ಗೆ 300 ರಿಂದ 400 ಮಿಲಿಯನ್ ನಷ್ಟು ವರ್ಷವಾಗಿದೆ. ಅದೇ ಭೂಮಿಯ ಸರ್ಫೇಸ್ಗೆ. ಓಕೆ, ವೆಲ್ಕಮ್ ಬ್ಯಾಕ್ ಒಂದು ಸತಿಗೆ ಆಫ್ಟರ್ ದಿ ವಿಟಿ. ಒಂದು ಕರೆ ಇದೆ, ನೋಡೋಣ ಬನ್ನಿ. ನಮಸ್ಕಾರ. ಹಲೋ, ನಮಸ್ತೆ ಗುರುಜಿ. ಹೇಳಿ ಸರ್, ಯಾರ ಬಗ್ಗೆ ಕೇಳಬೇಕಾಯ್ತು? ನನ್ನ ಬಗ್ಗೆನೆ ತುಂಬಾ ಚೆನ್ನಾಗಿ ಬರ್ತಿದೆ ಪ್ರೋಗ್ರಾಮು. ಥ್ಯಾಂಕ್ ಯು. ವೀನಸ್ ಬಗ್ಗೆ ಎಲ್ಲ ಎಷ್ಟು ಚೆನ್ನಾಗಿ ಹೇಳ್ತಿದ್ದೀರಾ. ಓಕೆ, ಇದೆಲ್ಲ ಯಾರಿಗೂ ಗೊತ್ತಿರಲ್ಲ, ಆದ್ರೆ ತುಂಬಾ ಪ್ರತಿಯೊಬ್ಬರಿಗೂ ತುಂಬಾ ಹೆಲ್ಪ್ ಆಗ್ತಿದೆ ಗುರುಜಿ ಇದರಿಂದ. ಹಿಂದಿನ ಕಾಲದ ಜ್ಯೋತಿಷ್ಯರು, ನಮ್ಮ ಋಷಿಮುನಿಗಳು ಏನ್ ಕೆಲಸ ಮಾಡ್ತಾ ಇದ್ರೋ ಆ ಕೆಲಸ ನಾನು ಮಾಡಬೇಕು ಅಂತ ಬಂದಿದ್ದೀನಿ. ಸುಮ್ಮನೆ ದೋಷಗಳು ಹೇಳ್ಕೊಂಡು ಬರೀ ಇನ್ನೊಬ್ಬರಿಗೆ ಬರೀ ಇದು ಮಾಡ್ಕೊಂಡಿರೋದಲ್ಲ. ದಿಸ್ ಇಸ್ ಎ ಇನ್ಫಾರ್ಮೇಶನ್. ಯಾಕಂದ್ರೆ ನಮ್ಮ ಶಾಸ್ತ್ರ, ನಮ್ಮ ಹಿಂದೂಯಿಸಮ್ ಇಲ್ಲಿ ಬಂದಿರತಕ್ಕಂಥ ಎಲ್ಲಾ ವಿಚಾರಗಳು ತಿಳ್ಕೋಬೇಕು. ಎಲ್ಲಾನು ಯೂಟ್ಯೂಬಲ್ಲೂ ಸಿಗುತ್ತೆ, ಸಿಗಲ್ಲ ಅಂತಲ್ಲ. ಈ ಕಾರ್ಯಕ್ರಮ ಮುಖಾಂತರ ಆದ್ರೂ ಕೂಡ ಜನಕ್ಕೆ ತಲುಪಬೇಕು ಇದು ಈ ತರ ಅಂತ. ಕೆಲವು ವಿಚಾರಗಳು ಹಿಂಗಿದೆ ಶುಕ್ರ ಇಷ್ಟು ಏನಕ್ಕೆ ಅದು ಹಾಟ್ ಇರುತ್ತೆ, ಯಾವ ತರ ತಿರುಗುತ್ತೆ, ವಿಸ್ಮಯ. ಈ ವಿಸ್ಮಯ ನಾವು ಅರ್ಥ ಮಾಡ್ಕೋಬೇಕು. ನಮ್ಮ ಋಷಿಗಳು ಏನ್ ಕೊಟ್ಟಿದ್ದಾರೆ, ನಮ್ಮ ಮನುಷ್ಯನ ಜೀವನದ ಮೇಲೆ ಹೇಗೆ ನಾವು ಪರಿಣಾಮ ಬೀಳ್ತಾ ಇದೆ, ಅದನ್ನ ಹೇಗೆ ನಾವು ಎನರ್ಜಿನ ನಾವು ತಗೊಳ್ಬೇಕು, ಹೌ ಇಟ್ ಈಸ್ ರಿಲೇಟೆಡ್, ಸೈನ್ಸ್ ಅಂಡ್ ಅವರ್ ಶಾಸ್ತ್ರ ಹೌ ಇಟ್ ಈಸ್ ರಿಲೇಟೆಡ್ ಅಂತ ಅಷ್ಟೇ ಸರ್, ಇನ್ನೇನಿಲ್ಲ ಸರ್. ಥ್ಯಾಂಕ್ ಯು ಫಾರ್ ಯುವರ್ ಕಮೆಂಟ್ ಸರ್, ವೆರಿ ಗುಡ್, ಥ್ಯಾಂಕ್ ಯು. ನಾನು ಇನ್ನೂ ಹೆಚ್ಚಿನ ಇನ್ಫಾರ್ಮೇಶನ್ ಕೊಡ್ತೀನಿ. ಈ ವಾಹಿನಿ ಇದು ಎಜುಕೇಶನಲ್ ಪ್ರೋಗ್ರಾಮ್ ಆಗಿರಬೇಕು. 9:30 to 10:30 ನಮ್ಮ ಯಂಗ್ಸ್ಟರ್ಸ್ ಬರಬೇಕು, ಈ ಕಾರ್ಯಕ್ರಮ ನೋಡಬೇಕು, ಯಂಗ್ಸ್ಟರ್ಸ್ ಬರಬೇಕು. ದೇ ಹ್ಯಾವ್ ಟು ಬಿಲೀವ್ ಇನ್ ಅಸ್ಟ್ರಾಲಜಿ ಅಂಡ್ ಲರ್ನ್ ಇಟ್ ಅಷ್ಟೇ ಸರ್. ಯಾರ ಬಗ್ಗೆ ಕೇಳ್ಬೇಕು ಹೇಳಿ ಸರ್? ನನ್ನ ಬಗ್ಗೆನೇ ಕೇಳಬೇಕಾಗಿತ್ತು. ಯಾವ ಊರಲ್ಲಿ ಹುಟ್ಟಿರೋದು? ಹಾಸನ್. ಹಾಸನ್. ಡೇಟ್ ಆಫ್ ಬರ್ತ್ ಹೇಳಿ ನಿಮ್ದು? 21. ಓಕೆ. 7 1995. 1995. ಟೈಮ್ ಆಫ್ ಬರ್ತ್? 7:30 PM. ಪ್ರಶ್ನೆ ಕೇಳಿ ಸರ್. ಅದೇ ನಾನು UPSC ಮತ್ತೆ KPSC ಎಕ್ಸಾಮ್, ಗೌರ್ಮೆಂಟ್ ಎಕ್ಸಾಮ್ ಟ್ರೈ ಮಾಡ್ತಾ ಇದ್ದೀನಿ. ಓಕೆ. ಅದಾಗುತ್ತಾ ಇಲ್ಲ ಗೌರ್ಮೆಂಟ್ ಕೆಲಸ ಆದ್ರೂ ಸಿಗುತ್ತೆ, ಇಲ್ಲ ಯಾವ ಫೀಲ್ಡ್ ಹೋದ್ರೆ ಒಳ್ಳೇದಾಗುತ್ತೆ? ಡನ್, ಡೆಫಿನೆಟ್ಲಿ ಹೇಳ್ತೀನಿ. ಆಕ್ಚುಲಿ ವರ್ಕ್ ಮಾಡ್ತಾ ಇದ್ದೆ ಬೇರೆ ಸಾಫ್ಟ್ವೇರ್ ಕಂಪನಿಯಲ್ಲಿ. ಅಲ್ಲಿಂದ ಬಿಡಬೇಡಿ. ಕೃತಿಕಾ ನಕ್ಷತ್ರದಲ್ಲಿ ಹುಟ್ಟಿದ್ದೀರಾ, ಮೇಷರಾಶಿಲಿ ಹುಟ್ಟಿದ್ದೀರಾ. ಈಗ ಸದ್ಯಕ್ಕೆ ನಿಮಗೆ ಬರ್ತಕ್ಕಂಥ ದಶಾ ನೋಡೋಣ. ರಾಹು ದಶೆ ನಡೀತಾ ಇದೆ. ರಾಹು ದಶೆಯಲ್ಲಿ 2023 ಗುರುಭುಕ್ತಿ. ರಾಹು ಕಾಂಬಿನೇಷನ್ನು 4, 5, 6, 7, 9, 10 ಎಕ್ಸಲೆಂಟ್ ಆಗಿದೆ. ನೀವು ಮ್ಯಾನೇಜ್ಮೆಂಟ್ ಸೈಡು ಹೋಗ್ಬೋದು. ಮತ್ತೆ ಟ್ರಾವೆಲಿಂಗ್ ಚೂಸ್ ಮಾಡಿ ಸರ್. ಅಂದ್ರೆ ಬೇರೆ ದೇಶಕ್ಕೆ ಹೋಗ್ತಕ್ಕಂಥದ್ದು ಅಥವಾ ಹೈಯರ್ ಲರ್ನಿಂಗ್, MS ಏನಾದ್ರು ಮಾಡಿಲ್ಲ ಅಂದ್ರೆ MS ಮಾಡಿ ಸರ್, ತುಂಬಾ ಚೆನ್ನಾಗಿದೆ. MS ಮಾಡಿದ್ದೀರಾ? ಮಾಡಿಲ್ಲ ಗುರುಜಿ. MS ಗೆ ಸ್ವಲ್ಪ ಕೈ ಹಾಕಿ, ಸ್ವಲ್ಪ ಚೆನ್ನಾಗಿದೆ. ಗೌರ್ಮೆಂಟ್ ಕೆಲಸ ಇದೆಯಾ ಅಂತ ನಾನೊಂದು ಸೂಕ್ಷ್ಮವಾಗಿ ಹೇಳ್ತೀನಿ ನಿಮಗೆ. 6ನೇ ಮನೆ ಕಸ್ಪಲ್ ನಾವು ನೋಡಿದಾಗ ಆ ಗ್ರಹ ಶುಕ್ರ ಬರ್ತಾ ಇರೋದ್ರಿಂದ, ಶುಕ್ರ ಗುರುವಿನ ನಕ್ಷತ್ರದಲ್ಲಿರೋದ್ರಿಂದ ಸ್ವಲ್ಪ ಕಮ್ಮಿ ಇದೆ. ಆದ್ರೂ ಕೂಡ ಇಲ್ಲಿ ಸೂರ್ಯ ನಕ್ಷತ್ರ ಮತ್ತೆ ಚಂದ್ರ ಸೂರ್ಯ ನಕ್ಷತ್ರದಲ್ಲಿರೋದ್ರಿಂದ ಲೋವರ್ ಲೆವೆಲ್ ಆಫ್ ಗೌರ್ಮೆಂಟ್ ಗ್ರೇಡ್ಸ್ ಅಂತ ಹೇಳ್ತೀವಿ ಸರ್, ನಾಟ್ ದಿ ಹೈಯರ್ ಲೆವೆಲ್. IAS ಗಿಂತ ಹೆಚ್ಚಾಗಿ KS ಅಂಡ್ ಬಿಲೋ, ಯಾವ್ದಾರೊಂದು ಅಡ್ಮಿನಿಸ್ಟ್ರೇಟಿವ್ ಕೆಲಸ KS ಅಲ್ಲಿ ಅದಕ್ಕಿಂತ ಕಮ್ಮಿ ಗೌರ್ಮೆಂಟ್ ಅಲ್ಲಿ ಬರ್ತಕ್ಕಂಥ ಏನಾದ್ರು ಒಂದು ಮ್ಯಾನೇಜರಿಯಲ್ ಬರ್ತಕ್ಕಂಥದ್ದು, ಆ ರೀತಿ ನಿಮಗೆ ಗೌರ್ಮೆಂಟ್ ಕೆಲಸ ಸಿಗ್ತಕ್ಕಂಥದ್ದು 70 to 80% ಇದೆ. ನಾಟ್ ಇನ್ ದಿ ಹೈಯರ್ ಆಕ್ಟೇನ್ ಅಂತ ಕರಿತೀವಿ, ಅರ್ಥ ಆಯ್ತಲ್ಲ? ಲೋವರ್ ಆಕ್ಟೇನ್ ಅಲ್ಲಿ ಬರ್ತಕ್ಕಂಥದ್ದು ಜಾಬ್ ಅಲ್ಲಿ ಟ್ರೈ ಮಾಡಿ, ಆ ಕ್ಷೇತ್ರದಲ್ಲಿ ನಿಮಗೆ ಗೌರ್ಮೆಂಟ್ ಕೆಲಸ ಸಿಗುತ್ತೆ, ನಾಟ್ ಇನ್ ದಿ ವೆರಿ ಹೈ ಲೆವೆಲ್. ಸೊ ನಿಮಗೆ ಸಕ್ಸಸ್ ಜಾಸ್ತಿ ಸಿಗಬೇಕು ಅಂದ್ರೆ ನಿಮಗೆ ಗುರು ಬಹಳ ಬಲವಾಗಿರೋದ್ರಿಂದ ಬಲಗೈ ತೋರ್ ಬೆರಳಿಗೆ ಒಂದು ಯೆಲ್ಲೋ ಸಫೈರ್ ಹಾಕಿ, ಮತ್ತೆ ಕುತ್ತಿಗೆಗೆ ಒಂದು 8 ಮುಖದ ರುದ್ರಾಕ್ಷಿ ಹಾಕಿ, ಯು ವಿಲ್ ವಿನ್. ನೆಕ್ಸ್ಟ್. ಹಲೋ, ನಮಸ್ಕಾರಮ್ಮ. ನಮಸ್ಕಾರ ಸರ್. ಹೇಳಿ ಮೇಡಮ್. ಬಗ್ಗೆ ಕೇಳಬೇಕಾಯ್ತು. 1/3/89 ಬುಧವಾರ ಬೆಳಿಗ್ಗೆ 7 ಗಂಟೆಗೆ ಕೇಳ್ಬೇಕು. ಇದು ರೀ, ಯಾವ ಊರಲ್ಲಿ ಹುಟ್ಟಿರೋದು? ಆರೋಗ್ಯ ಮತ್ತು ಆಕಿ ಗೌರ್ಮೆಂಟ್ ಜಾಬ್ ಮತ್ತೆ ಮನೆಯಲ್ಲಿ ಕಿರಿಕಿರಿ ಜಾಸ್ತಿ. ಫುಲ್ ಇಷ್ಟೇ ಕೊಡ್ತಾ ಇದ್ದೀರಾ. ಯಾವ ಊರಲ್ಲಿ ಹುಟ್ಟಿರೋದು ಹೇಳಿ ಫಸ್ಟ್? ರೋಣ ತಾಲೂಕು ರೀ ಸರ್, ರೋಣ ತಾಲೂಕು. ರೋಣ.
ಯಾವ್ದಾದ್ರು ಒಂದು ಕರೆಕ್ಟಾಗಿ ಕೇಳಿ ಅದು ನೀಟಾಗಿ ನೋಡಿ ಅದಕ್ಕೆ ಏನು ಪರಿಹಾರ ಕೊಡ್ಬೋದು. ಒಂದು ಕರೆಕ್ಟಾಗಿ ಕೇಳಿ. ಗೌರ್ಮೆಂಟ್ ಜಾಬ್ ಇದೆಯಾ ಅಲ್ಲ, ಹಂಗೆ ನೋಡ್ಕೊಂಡು ಹೋಗ್ತೀನಿ. ನೋಡಿ, ಇವರು ಕುಂಭ ಲಗ್ನದಲ್ಲಿ ಹುಟ್ಟಿದ್ದಾರೆ. ರಾಶಿ ಬಂದ್ಬಿಟ್ಟು ವೃಶ್ಚಿಕ ರಾಶಿ, ಜ್ಯೇಷ್ಠ ನಕ್ಷತ್ರ. ಈಗ ಸದ್ಯಕ್ಕೆ ಅವರಿಗೆ ನಡೀತಾ ಇರ್ತಕ್ಕಂಥ ಒಂದು ದಶ ನೋಡೋಣ. ಶುಕ್ರ ದಶ ನಡೀತಾ ಇದೆ. ಶುಕ್ರ ದಶದಲ್ಲಿ 2022 ಗುರು ಭುಕ್ತಿ. ಅರ್ಥ ಆಯ್ತಲ್ವಾ? ಶುಕ್ರ ಮತ್ತೆ ಗುರು ಕಾಂಬಿನೇಷನ್ ನೋಡೋಣ. ವ್ಯಯದಲ್ಲಿದೆ 12 ಅಂತಿದೆ ಸ್ವಲ್ಪ. ನೋಡಿ ವೀಕ್ಷಕರೇ, ಒಂದು ವಿಚಾರ ನಿಮ್ಗೆಲ್ಲ ವೀಕ್ಷಕರಿಗೂ ಇದೊಂದು ಪಾಯಿಂಟ್ ಹೇಳ್ತೀನಿ. ಇದಕ್ಕಿಂತ ಮುಂಚೆ ಒಬ್ರು ಮಾಡಿದ್ರು, ಅವ್ರಿಗೆ ರಾಹು ದಶ ಬರ್ತಾ ಇತ್ತು. ಈಗ ಮಾಡಿದ್ದಾರೆ ಶುಕ್ರ ದಶ. ತುಂಬಾ ಜನ ಹೇಳ್ಬಿಡ್ತಾರೆ ಶುಕ್ರ ಒಳ್ಳೇದು ಅಂತ. ಆ ರಾಹುಲ್ ಇರ್ತಕ್ಕಂಥವ್ರಿಗೆ ಅವನು IAS ಟ್ರೈ ಮಾಡ್ತಾ ಇದ್ದಾನೆ, ಗೌರ್ಮೆಂಟ್ ಜಾಬ್ ಬಗ್ಗೆ ಕೇಳಿದ್ರು, ಮತ್ತೆ ಸಾಫ್ಟ್ವೇರ್ ಅಲ್ಲಿ ಇದೀನಿ ಅಂತ ಹೇಳಿದ್ರು. ಇವ್ರಿಗೆ ಶುಕ್ರ ದಶ ನಡೀತಾ ಇದೆ. ಈಗ ಅವ್ರ ಸಮಸ್ಯೆ ಕೇಳಿ. ಏನೇ ನಮ್ಮ ಸಮಸ್ಯೆ ಹೇಳಿದ್ ನೀವು? ಕೇಳಿಸ್ತಾ ಇಲ್ಲ. ಏನ್ ಸಮಸ್ಯೆ ಅಂತ? ಆರೋಗ್ಯದಲ್ಲಿ ಸಮಸ್ಯೆ ಅಂತಂದ್ರು. ಮತ್ತೆ ಏನೇನ್ ಸಮಸ್ಯೆ? ಶುಕ್ರ ಯಾಕೆ ಹತ್ರ ಕೊಡ್ತಾನೆ? ಆರೋಗ್ಯ ಸಮಸ್ಯೆ, ಮತ್ತೆ ಆಕಿ ಜಾಬ್, ಮತ್ತೆ ಗೌರ್ಮೆಂಟ್ ಜಾಬ್. ಗೌರ್ಮೆಂಟ್ ಜಾಬ್ ಅಲ್ಲಿ ನೋಡ್ತೀನಿ. ಅದು ಸ್ವಲ್ಪ ಕಿರಿಕಿರಿ ಜಾಸ್ತಿ. ಈಗ ಎಲ್ಲಿ ಕೆಲಸ ಮಾಡ್ತಾ ಇದಾರೆ ಇವರು? ಏನಿಲ್ಲ ಸರ್, ಏನಿಲ್ಲ. ಇನ್ನ ಏನೂ ಇಲ್ಲ. ಶುಕ್ರ ದಶ ಹಂಗಿರ್ಬಾರ್ದಲ್ಲ. ಎಲ್ಲಾ ಪುರೋಹಿತರಿಗೆ ಹೇಳ್ತಾರ ಅದು. ನೀವೆಲ್ಲ ಹೋಗಿ ಹೇಳ್ಬಿಡ್ತಿರಲ್ಲ, ರಾಹು ಬಂದು ಪೂಜೆ ಮಾಡ್ಸಿ ಅಂತಿರಲ್ಲ. ಶುಕ್ರನೆಲ್ಲ ಯಾವತ್ತಾರ ಪೂಜೆ ಮಾಡ್ಸಿದ್ರಾ? ಶುಕ್ರ ಸರಿ ಇಲ್ಲ ಅಂತ ನೀವು ಯಾವ್ದು ಪೂಜೆ ಮಾಡ್ಸಲ್ಲ ಶುಕ್ರನ್ಗೆ. ಹೋಗಿ ಆ ರಾಹುನೊಂದು ಇಟ್ಕೊಂಡಿದ್ದೀರಾ, ಒಂದು ಶನಿ ಇಟ್ಕೊಂಡಿದ್ದೀರಾ. ನಿಮ್ಮನ್ನು ಒಂದ್ ದಿವಸ ಇಟ್ಕೊಳ್ಳುತ್ತದು. ಹುಷಾರಾಗಿರಿ. ಕೆಲವೊಂದು ಪೂಜೆಗಳು ಚೆನ್ನಾಗಿದ್ದಾಗ ನಾವು ಅದನ್ನ ಹೋಗ್ಬಿಟ್ಟು ಹೆದರ್ಸ್ಕೊಂಡು ಮಾಡಿದ್ರೆ ನಗ್ತಾ ಇರುತ್ತವೆಲ್ಲ. ನಾನು ನಿನಗೆ ವರ ಕೊಡಕ್ ಬಂದಿದ್ದೀನಿ, ನೀನ್ ಎದುರ್ಕೊಂಡು ಓಡೋಗ್ತಾ ಇದೀಯ ಅಂತ ಬರುತ್ತೆ. ಓಡಿಸೋ ತರ ಆಗ್ಬಿಡುತ್ತೆ. ಸೊ ಇಲ್ಲಿ ಶುಕ್ರ 12ನೇ ಮನೇಲಿ ಕೂತಿದ್ದಾನೆ ವ್ಯಯಭಾವದಲ್ಲಿ. 4912 1 4 10 12 ಆರೋಗ್ಯ ಅಂದ್ರೆ ಇದು ದೀರ್ಘಕಾಲದ ಅನಾರೋಗ್ಯ ಬರ್ತಾ ಇದೆ. ಇವ್ರು ಏನಾದ್ರು ಕೆಲಸ ಮಾಡೋಂಗಿದ್ರೆ ಫಾರ್ಮಾ ಇಂಡಸ್ಟ್ರಿಲಿ, ಹಾಸ್ಪಿಟಲ್ ಅಲ್ಲಿ ಅಥವಾ ಇನ್ಶೂರೆನ್ಸ್ ಕಂಪ್ನಿಲೇ ಇವ್ರು ಹುಡುಕ್ಬೇಕು. ಫಸ್ಟ್ ಪಾಯಿಂಟ್ ಇದೊಂದು ಸಜೆಷನ್ ಕೊಡ್ತಾ ಇದ್ದೀನಿ ಎಲ್ಲಾ ರೀತಿ. ಮತ್ತೆ ಮನೇಲಿ ಕಿರಿಕಿರಿ ಹೋಗ್ಬೇಕು ಅಂದ್ರೆ ಇದಕ್ಕೊಂದು ಈಸಿ ಮೆಥಡಾಲಜಿ. ದೇ ಹ್ಯಾವ್ ಟು ವರ್ಕ್ ಇನ್ ಹಾಸ್ಪಿಟಲ್ಸ್. ಏನೇ ಮಾಡಿರಲಿ, ಅವರು ಅಕೌಂಟ್ಸ್ ಮಾಡಿರಲಿ, ಏನಾದ್ರು ಮಾಡಿರಲಿ, ಹಾಸ್ಪಿಟಲ್ ರಿಲೇಟೆಡೇ ಅವ್ರು ಸ್ವಲ್ಪ ಮಾಡಬೇಕು. ನಾವು ಫಾರ್ಮಾ ಕೇರ್ ಇರ್ಬೋದು, ನಾವು ಮೆಡಿಕಲ್ ಲೈನಲ್ಲಿ ಇದ್ರೆ ಬಹಳ ಒಳ್ಳೇದು. ಆ ಥರ ತೋರಿಸುತ್ತೆ. 6ನೇ ಮನೆ ಬುಧ ಬಂದಿರೋದ್ರಿಂದ ಗೌರ್ಮೆಂಟ್ ಕೆಲಸ ಸಿಗೋಂಥ ಕಾಂಬಿನೇಷನ್ ಬರ್ತಾ ಇದೆ. ಮೆಡಿಕಲ್ ರಿಲೇಟೆಡ್ ಅಲ್ಲಿ ಯಾವ್ದಾದ್ರು ಗೌರ್ಮೆಂಟ್ ಹಾಸ್ಪಿಟಲ್ ಅಲ್ಲಿ ಸ್ವಲ್ಪ ಎಕ್ಸಾಮಿನೇಷನ್ ಬರೀತಕ್ಕಂಥದ್ದು ಮಾಡೋದು ಒಳ್ಳೆಯದು. ಇವರಿಗೆ ಶುಕ್ರನ ಒಂದು 12ನೇ ಮನೆ ಜಾಸ್ತಿ ಬಂದಿರೋದ್ರಿಂದ, ಶುಕ್ರ ಸ್ವಲ್ಪ ಅಷ್ಟು ಸ್ಟ್ರಾಂಗ್ ಇಲ್ಲದೆ ಇರೋದ್ರಿಂದ, ವ್ಯಯನೇ ಜಾಸ್ತಿ ಕೊಡೋದ್ರಿಂದ ಬಿಸ್ನೆಸ್ ಮಾಡಲೇ ಕೂಡದು. ಇನ್ನು 20 ವರ್ಷ ಬರುತ್ತೆ. ಇದನ್ನ ಜನತೆ ಎಲ್ಲ ಅರ್ಥ ಮಾಡ್ಕೋಬೇಕು. ರಾಹು ಬಂದಿದ ತಕ್ಷಣ ಓಡೋಗೋದು, ಎದುರ್ಕೊಂಡು ಪೂಜೆ ಮಾಡಿಸೋದು. ಶುಕ್ರ ಬಂದ್ರೆ ನಾನು ಮನೇಲಿ ಮಾಡ್ಕೊಂಡಿರ್ತೀನಿ, ನಮ್ಗೆಲ್ಲ ಚೆನ್ನಾಗಿರುತ್ತೆ, ಶುಕ್ರ ಎಲ್ಲ ಸೂಪರ್ ಆಗಿದೆ ಅಂತ ಹೇಳೋದು, ಅದೆಲ್ಲ ನೋ, ರಾಂಗ್, ಬಿಲ್ಕುಲ್ ರಾಂಗ್. ಶುಕ್ರನು ಹಾಳು ಮಾಡಿಟ್ಬಿಡ್ತಾನೆ. ರಾಹುಗಿನ ವರ್ಸ್ಟ್ ಆಗ್ಬಿಡ್ತಾನೆ ಒಂದ್ಸತಿ ಶುಕ್ರ ಕಾಂಬಿನೇಷನ್ ಸ್ವಲ್ಪ ನೆಗೆಟಿವ್ ಇದ್ರೆ. ಸೊ ಆ ಎನರ್ಜೀಸ್ ಹೇಗಿದೆ, ವಿ ಹ್ಯಾವ್ ಟು ಗೋ ಇನ್ ದಟ್ ಡೈರೆಕ್ಷನ್. ವ್ಯಯ ಆಗಿದೆಯಾ, ಅದಕ್ಕೆ ಏನೇನು ಮಾಡಬೇಕು? ಮೊಸರು ದಾನ ಮಾಡಿ. ಸಮಯದ ಅಭಾವ, ಕ್ಲೋಸ್ ಆಗಬೇಕು. ಓಕೆ, ಎಂಡಿಂಗ್ ಮಾಡ್ತಾ ಇದ್ದೀನಿ. ಜನವರಿ 16ನೇ ತಾರೀಕು ಸೇರಿ ಯಾವ ಡೈರೆಕ್ಷನ್ ನಾವು ಎನರ್ಜೀಸ್ನ ತೊಗೊಂಡು ಹೋಗ್ಬೋದು, ಐ ವಿಲ್ ಟೀಚ್ ಯು. ಯಾರಿಗೆ ಅದೃಷ್ಟ ಇದೆ ನಕ್ಷತ್ರ ನಾಡಿ ಕಲಿತಾರೆ. ನಿಮಗೆ ಅದೃಷ್ಟ ಇದೆಯಾ? ಕ್ಲಾಸಿಗೆ ಬಂದು ನೋಡ್ತೀನಿ. ಒಳ್ಳೆಯದಾಗಲಿ. ಸರ್ವೇ ಜನ ಸುಖಿನೋ ಭವಂತು.